ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇವತ್ತು ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯಿಂದ ನಾವು ಒಂದು ಲೈವ್ ಫೋನ್ ಇನ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ದೀವಿ. ಈ ಲೈವ್ ಫೋನ್ ಇನ್ ಪ್ರೋಗ್ರಾಮ್ಗೋಸ್ಕರ ನಮ್ಮ ಜೊತೆ ಪ್ರೊಫೆಸರ್ ಕೆ ರಾಜಲಕ್ಷ್ಮಿ ಅಂತ ನಮ್ಮ ಸಂಸ್ಥೆಯಲ್ಲೇ ಆಡಿಯಾಲಜಿ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೂ ಅವ್ರ ಜೊತೆಗೆ ಡಾಕ್ಟರ್ ಎನ್ ದೇವಿ ಅವರು ಕೂಡ ನಮ್ಮ ಸಂಸ್ಥೆಯಲ್ಲಿ ರೀಡರ್ ಇನ್ ಆಡಿಯಾಲಜಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವ್ರಿಬ್ರಿಗೂ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಮ್ಯಾಮ್. ನಮಸ್ಕಾರ ದೇವಿ. ಈ ಲೈವ್ ಫೋನ್ ಇನ್ ಪ್ರೋಗ್ರಾಮ್ ಉದ್ದೇಶ ಏನಂದರೆ, ನಾವು ನಮ್ಮ ಪಬ್ಲಿಕ್ಗೆ ಆದಷ್ಟು ನಮ್ಮ ಈ ಹಿಯರಿಂಗ್ ಪ್ರಾಬ್ಲಮ್ಸ್ ಬಗ್ಗೆ ಹಾಗೂ ಅದರ ಕೇರ್ ಹಾಗೂ ಪ್ರಿವೆನ್ಷನ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಕನ್ವೆ ಮಾಡೋಕ್ಕೋಸ್ಕರ ಈ ಪ್ರೋಗ್ರಾಮ್ನ ನಡೆಸ್ತಾ ಇದ್ದೀವಿ. ಎಲ್ರಿಗೂ ತಿಳಿದಿರ್ಬೋದು, ಮಾರ್ಚ್ 3 ವರ್ಲ್ಡ್ ಹಿಯರಿಂಗ್ ಡೇ ಅನ್ನೋದನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಐಡೆಂಟಿಫೈ ಮಾಡಿದ್ದಾರೆ. ಸೊ ಈ ವರ್ಲ್ಡ್ ಹಿಯರಿಂಗ್ ಡೇಗೋಸ್ಕರ ನಾವು ಹಲವಾರು ಚಟುವಟಿಕೆಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ಈ ಲೈವ್ ಫೋನ್ ಇನ್ ಪ್ರೋಗ್ರಾಮ್ ಕೂಡ ಒಂದು. ಸೊ ದಯವಿಟ್ಟು ನಿಮ್ಮಲ್ಲಿ ಯಾರಿಗಾದ್ರೂ ಪ್ರಶ್ನೆಗಳಿದ್ದರೆ, ಕಿವಿ ತೊಂದರೆ ಅಥವಾ ಕಿವಿಗೆ ಸಂಬಂಧಪಟ್ಟಿರುವಂಥ ಪ್ರಿವೆನ್ಷನ್ ಮೆಥಡ್ಸು ಅಥವಾ ಅದಕ್ಕೆ ಬೇಕಾಗಿರುವಂಥ ಟ್ರೀಟ್ಮೆಂಟು ತಿಳ್ಕೊಳ್ಳಬೇಕಾಗಿರುವಂಥ ಕ್ಯೂರು ಹಾಗೂ ಪ್ರಿವೆನ್ಷನ್ ಬಗ್ಗೆ ನೀವು ನಿಮ್ಮ ಪ್ರಶ್ನೆಗಳನ್ನ ನಮ್ಮ ಎಕ್ಸ್ಪರ್ಟ್ಸ್ಗೆ ಕೇಳ್ಬೋದು. ಸೊ ಈ ಕಾರ್ಯಕ್ರಮನ ನಾನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಪ್ರೊಫೆಸರ್ ರಾಜಲಕ್ಷ್ಮಿ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ಮೇಡಮ್, ನಮ್ಮ ಪಬ್ಲಿಕ್ಗೆ ಶ್ರವಣ ದೋಷ ಅಂದ್ರೇನು, ಆ ಶ್ರವಣ ದೋಷದಲ್ಲಿ ಯಾವ ಯಾವ ರೀತಿಯಾದ ಶ್ರವಣ ದೋಷ ಇರ್ಬೋದು ಅನ್ನೋದನ್ನ ಸ್ವಲ್ಪ ತಿಳಿಸ್ಕೊಡಿ. ಶ್ರವಣ ದೋಷ ಅನ್ನೋದು ಸಾಮಾನ್ಯವಾಗಿ ಹುಟ್ಟಿನಿಂದ ಬರಬಹುದು, ಅಥವಾ ಮಕ್ಕಳು ಬೆಳೆಯುವಾಗ ಅಥವಾ ವಯಸ್ಕರಿಗೆ, ವಯಸ್ಸಾದ ವ್ಯಕ್ತಿಗಳಿಗೆ ಬರಬಹುದು. ಸಾಮಾನ್ಯವಾಗಿ ಶ್ರವಣ ದೋಷ ಹೇಗಿರುತ್ತೆ ಅಂತಂದರೆ, ಮಾತು ಅರ್ಥ ಮಾಡ್ಕೊಳಕ್ಕಾಗಲ್ಲ, ಶಬ್ದಗಳನ್ನು ಸರಿಯಾಗಿ ಕೇಳಿಸ್ಕೊಳಕ್ಕಾಗಲ್ಲ. ಇದು ಟೆಂಪರರಿ ಆಗಿರಬಹುದು ಅಥವಾ ಪರ್ಮನೆಂಟ್ ಆಗಿರಬಹುದು. ಯಾವಾಗ ಕೇಳಿಸ್ಕೊಳ್ಳೋ ಶಕ್ತಿ ಕಡಿಮೆ ಆಗುತ್ತೆ ಮತ್ತೆ ಮಾತನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿನೂ ಕುಂಠಿತವಾಗುತ್ತೆ, ಆ ಸಮಸ್ಯೆಗೆ ಶ್ರವಣ ದೋಷ ಅಂತ ಹೇಳ್ತೀವಿ. ಮೇಡಮ್, ಬಹಳ ಧನ್ಯವಾದಗಳು. ಆದರೆ ಇನ್ನೊಂದು ವಿಷಯ ಏನಂದ್ರೆ, ಈ ಶ್ರವಣ ದೋಷದಲ್ಲಿ ಬೇರೆ ಬೇರೆ ರೀತಿಯಾದ ವಿಧವಾದ ಶ್ರವಣ ದೋಷ ಇರಬಹುದಾ, ಅಥವಾ ಎಲ್ಲ ಒಂದೇ ರೀತಿ ಇರುತ್ತಾ, ಅಥವಾ ಅದರಲ್ಲಿ ಬೇರೆ ರೀತಿಯಾದ ಸಿವಿಯಾರಿಟಿ ಇರುವಂಥ ಚಾನ್ಸಸ್ ಇರಬಹುದಾ? ಸಾಮಾನ್ಯವಾಗಿ ನೀವೀಗ ನೋಡಿದ್ರೆ ನಮ್ಮ ಕಿವಿ ರಚನೆ, ಕಿವಿಯಲ್ಲಿ 3 ಭಾಗಗಳಿದೆ: ಹೊರಕಿವಿ, ಮಧ್ಯ ಕಿವಿ, ಒಳಕಿವಿ. ಮತ್ತೆ ಅದನ್ನ ಒಳಕಿವಿಯಿಂದ ಏನು ಕೇಳಿಸ್ಕೊಳ್ತೀವೋ ಆ ಶಬ್ದನ ಮಿದುಳಿಗೆ ಸಂಪರ್ಕ ಮಾಡಲಿಕ್ಕೆ ಅಂತ ಆಡಿಟರಿ ನರ್ವ್ ಮತ್ತೆ ಬೇರೆ ವ್ಯವಸ್ಥೆ ಇರುತ್ತೆ. ಅದೇ ರೀತಿ ಕಿವಿ ದೋಷನೂ ಕೂಡ ಹೊರಗಡೆ ಕಿವಿಯಿಂದ ಉಂಟಾಗಬಹುದು, ಮಧ್ಯ ಕಿವಿಯ ತೊಂದರೆಗಳಿಂದ ಉಂಟಾಗ್ಬೋದು, ಅಥವಾ ಒಳಕಿವಿಯ ತೊಂದರೆಗಳಿಂದ ಉಂಟಾಗ್ಬೋದು, ಅಥವಾ ಆಡಿಟರಿ ನರ್ವ್ ಅಂತ ಏನು ಹೇಳ್ತೀವಿ ಅದರ ತೊಂದರೆಯಿಂದನೂ ಆಗ್ಬೋದು. ಸಾಮಾನ್ಯವಾಗಿ ದೋಷಗಳು ಯಾವ ಭಾಗದಲ್ಲಿ ಉಂಟಾಗಿದೆ ಅದಕ್ಕೆ ತಕ್ಕಂಗೆ ಅದರ ಡಿಗ್ರಿ ಅಥವಾ ಸಿವಿಯರಿಟಿ ಇರುತ್ತೆ. ಸಾಮಾನ್ಯವಾಗಿ ಹೊರಕಿವಿ ಕಾಯಿಲೆಗಳನ್ನ ಔಷಧಿಯಿಂದ ವಾಸಿ ಮಾಡಬಹುದು. ಕೆಲವು ಮಧ್ಯ ಕಿವಿ ತೊಂದರೆಗಳನ್ನು ಔಷಧಿ ಅಥವಾ ಸರ್ಜರಿ ಮೂಲಕ ಗುಣಪಡಿಸಬಹುದು. ಆದರೆ ಒಳಕಿವಿಯ ತೊಂದರೆ ಏನು ಕಾರಣ ಇರುತ್ತೆ ಅಂದರೆ, ಸಾಮಾನ್ಯವಾಗಿ ಜೀವಕೋಶಗಳು, ಒಳಕಿವಿಯಲ್ಲಿರೋ ಜೀವಕೋಶಗಳು ನಾಶವಾಗಿರುತ್ತೆ. ಆ ಜೀವಕೋಶಗಳು ನಾಶ ಆದರೆ ಅದನ್ನ ಸರಿಪಡಿಸ್ಲಿಕ್ಕಾಗಲ್ಲ. ಆಗ ವ್ಯಕ್ತಿಗಳು ಕಾಕ್ಲಿಯರ್ ಇಂಪ್ಲಾಂಟ್ಸ್ ಅಥವಾ ಹಿಯರಿಂಗ್ ಏಡ್ಸ್ ಧರಿಸಬೇಕಾಗತ್ತೆ. ಅದಕ್ಕೆ ಒಂದು ಟ್ರೀಟ್ಮೆಂಟ್, ಚಿಕಿತ್ಸೆ. ಥ್ಯಾಂಕ್ ಯು ಮೇಡಮ್. ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ದೇವಿ ಅವರು, ನಾವು ಒಂದು ಕಾಲ್ ತಗೊಂಡ್ಬಿಡೋಣ. ಹಲೋ ಹಲೋ ಕೇಳಿಸ್ತಾ ಇದೆಯಾ?
ಮಾತಾಡಿ, ಕೇಳಿಸ್ತಾ ಇದೆ ನಮಗೆ, ಮಾತಾಡಿ. ಸರಿ, ಇನ್ನೊಂದು ಪ್ರಶ್ನೆನ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಈಗ ಅದಕ್ಕೂ ಮುಂಚೆ ನಮ್ಮ ವ್ಯೂವರ್ಸು ಎಲ್ಲ ರೀತಿಯಾದ ವ್ಯೂವರ್ಸ್ ಇರ್ತಾರೆ. ಸೊ ನಾವು ಕೆಲವು ಪ್ರಶ್ನೆಗಳನ್ನ ಇಂಗ್ಲೀಷಲ್ಲೂ ಕೂಡ ಕೇಳೋಣ, ಇಂಗ್ಲೀಷಲ್ಲೂ ಕೂಡ ಕಾನ್ವರ್ಸ್ ಮಾಡೋಣ, ಸೊ ದಟ್ ನಮ್ಮ ರೀಚು ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ಆಗಲಿ ಅನ್ನೋ ಉದ್ದೇಶ ಅಷ್ಟೇ. ಸೊ ಇದಕ್ಕೆ ಕಾರಣ ಅಥವಾ ಕಾಸಸ್ ಏನಿರ್ಬೋದು ದೇವಿಯವರೇ? ಅಂದರೆ ಈಗ ಮೇಡಮ್ ಹೇಳಿದ್ರು ಹಲವಾರು ರೀತಿಯಾದ ಅಥವಾ ವಿಧವಾದ ಹಿಯರಿಂಗ್ ಲಾಸ್ ಇರ್ಬೋದು ಅಥವಾ ಶ್ರವಣ ದೋಷ ಇರ್ಬೋದು ಅಂತ ನಾವು ಹೇಳ್ತೀವಿ. ಇದಕ್ಕೆ ಯಾವ ರೀತಿಯಾದ ಕಾರಣಗಳಿರ್ಬೋದು? ಈ ಕಿವಿ ತೊಂದರೆ ಇದು ಕಾರಣಗಳಂತ ಹೇಳುವಾಗ ಸುಮಾರು ಇದೆ. ಅದು ಮಕ್ಕಳಿಗೆ ಬರೋದ ಮೇಲೆ ಇಲ್ಲ ದೊಡ್ಡವ್ರಿಗೆ ಬರೋದ ಮೇಲೆ ವ್ಯತ್ಯಾಸ ಆಗುತ್ತೆ. ಚಿಕ್ಕವ್ರಿಗೆ ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಯಾವ ರೀತಿ ಯಾವ ಕಾರಣದಿಂದ ಬರ್ಬೋದು ಅಂತಂದರೆ, ಅದು ಅವರು ಹುಟ್ಟಕ್ಕೆ ಮುಂಚೆಯಿಂದಾನು ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಹುಟ್ಟುವಾಗದಿಂದಾನು ಕಾರಣಗಿಂತ ಬರ್ಬೋದು, ಇಲ್ಲ ಹುಟ್ಟದ ಆದ್ಮೇಲೇನೋ ಯಾವ್ದಾದ್ರು ಪ್ರಾಬ್ಲಮ್ಗಿಂತ ಬರ್ಬೋದು. ಈಗ ಹುಟ್ಟಕ್ಕೆ ಮುಂಚೆ ಅನ್ನೋ ಪ್ರಾಬ್ಲಮ್ ಅನ್ನುವಾಗ ಈಗ ಅವ್ರ ತಾಯಿಗೆ BP ಇರ್ಬೋದು, ಇಲ್ಲ ಶುಗರ್ ಇರ್ಬೋದು, ಇಲ್ಲ ಅವ್ರದ್ದು ನ್ಯೂಟ್ರಿಷನ್ ಸರಿಗಿಲ್ಲದೆ ಇರ್ಬೋದು, ಇಲ್ಲ ಅನಿಮಿಕ್ ಆಗಿರ್ಬೋದು, ಇಲ್ಲ ಅವ್ರ ತಾಯಿಗೆ ಬೇರೆ ಏನಾದರೂ ವೈರಲ್ ಇನ್ಫೆಕ್ಷನು ಇಲ್ಲ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆ ಥರ ಏನಾದರೂ ಬಂದಿದ್ರು ಆ ಕಾರಣದಿಂದ ಆ ಮಗುಗೆ ರಿಸ್ಕ್ ಫ್ಯಾಕ್ಟರ್, ಕಿವಿ ತೊಂದರೆ ಬರೋಕ್ಕೆ ರಿಸ್ಕ್ ಫ್ಯಾಕ್ಟರ್ ಆಗ್ಬೋದು. ಇಲ್ಲ ಹುಟ್ಟುವಾಗ ಏನಾದರೂ ಪ್ರಾಬ್ಲಮ್ ಆಗಿದ್ರೆ, ಇಲ್ಲ ಪ್ರೀ ಮೆಚ್ಯೂರ್ ಆಗಿ ಮಗು ಹುಟ್ಟಿದ್ರೆ, ಸೊ ಆ ನರ್ವ್ಸ್ ಹಿಯರಿಂಗ್ ಭಾಗಗಳೆಲ್ಲ ಬೆಳವಣಿಗೆ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಆ ಕಾರಣದಿಂದ ಕಿವಿ ಕೇಳ್ಸೋಕ್ಕೆ ತೊಂದರೆ ಬರೋಕ್ಕೆ ಚಾನ್ಸಸ್ ಇದೆ. ಇಲ್ಲ ಹುಟ್ಟುವಾಗ ಡೆಲಿವರಿ ಟೈಮಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು, ಆ ಪ್ರಾಬ್ಲಮಿಂದಾನು ಕಿವಿ ಕೇಳ್ಸೋಕ್ಕೆ ಇಲ್ಲ ಮಾತಿನ ತೊಂದರೆ ಬರೋಕ್ಕೆ ಚಾನ್ಸಸ್ ಇದೆ. ಹುಟ್ಟೋದು ಆದಮೇಲೆ ಮಗುಗೆ ಅಕಸ್ಮಾತ್ ಜಾಂಡೀಸು ಇಲ್ಲ ಕೆಳಗಡೆ ಇಂಜುರಿ ಆಗಿತ್ತು, ಬಿತ್ತಿತ್ತು, ತಲೆಗೆ ಏಟಾಗಿತ್ತು, ಆ ಥರ ಏನಾದರೂ ಕಾರಣ ಇದ್ರು, ಇಲ್ಲ ಕಿವಿಯಲ್ಲಿ ಇನ್ಫೆಕ್ಷನ್ ಆಗಿತ್ತು, ಕಿವಿಯಲ್ಲಿ ಏಟಾಗಿತ್ತು, ಆ ಥರ ಕಾರಣಕ್ಕಿಂತಾನು ಮಗುಗೆ ಕಿವಿ ಕೇಳ್ಸೋಕ್ಕೆ ತೊಂದರೆ ಬರ್ಬೋದು. ಇದು ಚಿಕ್ಕ ಮಕ್ಕಳಿಗೆ. ಬಟ್ ದೊಡ್ಡವರ ಅಂತಾದರೆ ಅವ್ರಿಗೆ ಬೇರೆ ಥರ ಕಾರಣದಿಂದ ಕಿವಿ ಕೇಳ್ಸೋಕ್ಕೆ ತೊಂದರೆ ಬರ್ಬೋದು. ದೊಡ್ಡವರನ್ನುವಾಗ ಒಂದು ಏಜ್ ಫ್ಯಾಕ್ಟರಿಂದ ಆಗುತ್ತೆ. ಏಜ್ ಆಗ್ತಾ ಆಗ್ತಾ ನರದೆಲ್ಲ ವೀಕ್ ಆಗ್ತಾ ಇರುತ್ತೆ. ಸೊ ಆ ಥರ ನಮ್ಮ ಕಿವಿದಲ್ಲೂ ಒಂದು ನರದಿರುತ್ತೆ. ಆ ಕಿವಿ ನರದ ವೀಕ್ ಆಗುವಾಗ ಕಿವಿ ಕೇಳ್ಸೋಕ್ಕೆ ತೊಂದರೆ ಬರುತ್ತೆ. ಅದು ಇಲ್ಲದೆ ಸುಮಾರು ಜನ ತುಂಬ ಶಬ್ದ ಇರೋ ಜಾಗದಲ್ಲಿ ಕೆಲಸ ಮಾಡ್ತಾರೆ. ಸೊ ಆ ಶಬ್ದ ಸುತ್ತ ಇರೋ ಶಬ್ದ ಜಾಸ್ತಿ ಇರುವಾಗ ಆ ಶಬ್ದ ನಮ್ಮ ಕಿವಿಗೆ ಒಂದು ಲೆವೆಲ್ ಮೇಲೆ ಹೋದರೆ ಆ ಶಬ್ದ, ಇಲ್ಲ ಸುಮಾರು ವರ್ಷದಿಂದ ಆ ಶಬ್ದದಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದರೆ ಕಿವಿ ಕೇಳ್ಸೋಕ್ಕೆ ತೊಂದರೆ ಬರೋಕ್ಕೆ ಚಾನ್ಸಸ್ ಇದೆ. ಅದು ಇಲ್ಲದೆ ಕೆಲವೊಂದು ಔಷಧಿ, ಕೆಲವೊಂದು ಈಗ ಕ್ಯಾನ್ಸರು ಇಲ್ಲ ಕಿಡ್ನಿ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್, ಆ ಥರ ಕೆಲವೊಂದು ತೊಂದರೆಗೆ ಔಷಧಿ ಸುಮಾರು ವರ್ಷದಿಂದ ಲಾಂಗ್ ಟರ್ಮ್ ಔಷಧಿ ತಗೊಳ್ತಾರೆ. ಸೊ ಔಷಧಿನೂ ಕಿವಿ ಕೇಳ್ಸೋಕ್ಕೆ ತೊಂದರೆ ಬರೋಕ್ಕೆ ಚಾನ್ಸಸ್ ಆಗುತ್ತೆ, ಕಾಸ್ ಆಗ್ಬೋದು. ಓಕೆ, ಇದು ಇಲ್ಲದೆ ಇನ್ನೊಂದು, ಈಗ ರೀಸೆಂಟಾಗಿ ಸುಮಾರು ಜನ ನಾವು ನೋಡ್ತೀವಿ ಇಯರ್ಫೋನ್ಸ್ ಮತ್ತು ಹೆಡ್ಫೋನ್ಸ್ ಎಲ್ಲ ಹಾಕ್ಕೊಂಡು ಮ್ಯೂಸಿಕ್ ಕೇಳೋದು, ಇಲ್ಲ ಸುಮಾರು ಟೈಮ್ ಮಾತಾಡ್ತಾ ಇರೋದು, ಆ ಥರ ಎಲ್ಲ ಮಾಡ್ತಾರೆ. ಸೊ ಅವ್ರಿಗೆ ಈಗ ಸದ್ಯ ಗೊತ್ತಾಗಲ್ಲ ಕಿವಿ ಕೇಳ್ಸೋಕ್ಕೆ ತೊಂದರೆ ಬರ್ಬೋದು ಅಂತ. ಬಟ್ ಮುಂದಕ್ಕೆ ಅದೇ ಥರ ಅವ್ರು ಕಂಟಿನ್ಯೂ ಮಾಡ್ತಾ ಇದ್ರೆ, ಇಯರ್ಫೋನ್ಸ್ ಹೆಡ್ಫೋನ್ಸ್ ಎಲ್ಲ ಹಾಕ್ಕೊಂಡು ಕಂಟಿನ್ಯೂ ಮಾಡ್ತಾ ಇದ್ರೆ ಕಿವಿ ಕೇಳ್ಸೋಕ್ಕೆ ತೊಂದರೆ ಬರ್ಬೋದು. ಸೊ ಈ ಥರ ಸುಮಾರು ಕಾರಣಗಳಿದೆ. ಓಕೆ, ಸೊ ನಾವು ಸ್ಟಾರ್ಟಿಂಗಲ್ಲೇ ಕಿವಿ ತೊಂದರೆ ಏನಾದರೂ ಸೈನ್ಸ್ ಗೊತ್ತಾದರೆ ಇಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಮಾಡಿಕೊಂಡು ಅದನ್ನು ಪರ್ಮನೆಂಟ್ ಡ್ಯಾಮೇಜಿಂದ ಅವಾಯ್ಡ್ ಮಾಡ್ಬೋದು. ಆಯಿತು ಡಾಕ್ಟರ್ ದೇವಿ ಅವರೇ, ಒಂದು ಫೋನ್ ತಗೊಂಡ್ಬಿಡೋಣ. ಹಲೋ ಹಲೋ, ಹೇಳಿ. ಹಲೋ ಹಲೋ. ಸೊ ಕಾರಣಗಳ ಬಗ್ಗೆ ನೀವು ಹೇಳ್ತಾ ಇದ್ರಿ. ಕಾರಣಗಳಲ್ಲಿ ಎಷ್ಟೊಂದು ಕಾರಣ ಹೇಳಿದ್ರಿ. ಆದರೆ ಈಗ ಸುಮಾರು ಜನ ಹೆರಿಡಿಟ್ರಿ ಅಥವಾ ಆನುವಂಶಿಕ ಅಂತ ನಾವೇನು ಹೇಳ್ತೀವಲ್ಲ ಅದ್ರ ಬಗ್ಗೆ ತುಂಬ ಕೇಳ್ತಾ ಇದ್ದಾರೆ. ನಮಗೆ ಬಹಳ ಜನ ಪೇರೆಂಟ್ಸ್ ಬಂದು ಕೇಳ್ತಾರೆ, ಈಗ ನನ್ನ ಫ್ಯಾಮಿಲಿಯಲ್ಲಿ ಯಾರಿಗೂ ಇರೋದ್ರಿಂದ ಇದು ನನ್ನ ಮಗುಗೆ ಈ ಥರ ತೊಂದರೆ ಆಗಿದೆಯಾ, ಅಥವಾ ನನಗೆ
ಮುಂದೆ ಇನ್ನೊಂದು ಮಗು ಆಗುವಾಗ ಏನಾದರೂ ನಾನು ಈ ಹೆರಿಡಿಟ್ರಿ ಅನ್ನೋ ಒಂದು ಫ್ಯಾಕ್ಟರ್ ಬಗ್ಗೆ ನಾನು ಯೋಚನೆ ಮಾಡಬೇಕಾ ಅನ್ನೋದೆಲ್ಲ ಕೇಳ್ತಾರೆ. ಸೊ ಅದರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದನ್ನು ಹೆರಿಡಿಟ್ರಿ ಹಿಯರಿಂಗ್ ಲಾಸ್ ಅನ್ನೋದು ತುಂಬ ಒಂದು ಮೇಜರ್ ಕಾಸ್ನೇ ಕಿವಿ ತೊಂದರೆ ಬರೋಕ್ಕೆ. ಈಗ ಸುಮಾರು ಸಮಯ ರಿಲೇಷನಲ್ಲಿ ಮದುವೆ ಆಗ್ತಾರೆ. ಸೊ ಅದು ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗುತ್ತೆ. ಈ ಥರ ಹೆರಿಡಿಟ್ರಿ ಲಾಸ್ ಅದ್ರದ್ದು ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಆಗೋಕ್ಕೆ. ಸೊ ಅದು ಒಂದು ಪ್ರಿವೆಂಟಿವ್ ಮೆಷರ್. ಸೊ ರಿಲೇಷನ್ ಮ್ಯಾರೇಜ್ನ ಆದಷ್ಟು ಅವಾಯ್ಡ್ ಮಾಡಿ, ಯಾಕಂದರೆ ಆ ರಿಸ್ಕ್ ಫ್ಯಾಕ್ಟರ್ ಪ್ರಿವೆಂಟ್ ಮಾಡೋಕ್ಕೆ ಚಾನ್ಸಸ್ ಇರುವಾಗ ನಾವು ಅವಾಗ ಬಿಟ್ಬಿಟ್ರೆ ಮುಂದಕ್ಕೆ ಮಗು ಹುಟ್ಟುವಾಗಲೇ ಕಿವಿ ಕೇಳಿಸೋಕ್ಕೆ ತೊಂದರೆ ಬರುತ್ತೆ. ಆವಾಗ ತುಂಬ ಕಷ್ಟ ಆಗುತ್ತೆ. ಸೊ ಮಾತು ಅಫೆಕ್ಟ್ ಆಗುತ್ತೆ, ಮತ್ತು ಬೇರೆ ಸೋಷಿಯಲ್ ಇಂಟ್ರಾಕ್ಷನ್ಸ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕಿಂತ ನೀವು ರಿಲೇಷನ್ ಮ್ಯಾರೇಜ್ನ ಅವಾಯ್ಡ್ ಮಾಡ್ಬೋದು. ಮತ್ತು ಜೆನೆಟಿಕ್ ಕೌನ್ಸಿಲಿಂಗ್ ಅಂತ ಇರುತ್ತೆ. ಸೊ ನೀವು ಮುಂಚೆನೇ ಜೆನೆಟಿಕ್ ಕೌನ್ಸಿಲಿಂಗ್ ಹೋಗ್ಬಿಟ್ಟು ಮಗುಗೆ ಚಾನ್ಸಸ್ ಇದೆಯಾ ಇಲ್ವಾ ಅಂತ ಟೆಸ್ಟಿಂಗ್ ಎಲ್ಲ ಮಾಡಿಕೊಂಡು ಆಮೇಲೆ ಪ್ರಿವೆಂಟ್ನ ಮಾಡ್ಬೋದು ಆ ಥರ ತೊಂದರೆಯನ್ನು. ಓಕೆ ದೇವಿ ಅವರು, ಇನ್ನೊಂದು ಕಾಲ್ ಬರ್ತಾ ಇದೆ, ತಗೊಂಡ್ಬಿಡೋಣ. ಹಲೋ ಹಲೋ ಹಲೋ, ಹೇಳಿ, ಮಾತಾಡಿ. ಹಲೋ ಕೇಳಿಸ್ತಾ ಇದೆಯಾ? ಹಲೋ, ಹಾ ಹೇಳಿ, ಕೇಳಿಸ್ತಾ ಇದೆ. ಸ್ವಲ್ಪ ಸ್ಪೀಕ್ ಅ ಲಿಟಲ್ ಲೌಡರ್. ഇപ്പോൾ കേൾക്കുന്നുണ്ടോ? കഴിഞ്ഞ മാസം എന്റെ അച്ഛൻ ഒരു ഹിയറിംഗ് എയ്ഡ് വാങ്ങിയിട്ടുണ്ടായിരുന്നു. അത് ഹലോ പറയാ ഹിയറിംഗ് എയ്ഡ് വാങ്ങിയിട്ടുണ്ടായിരുന്നു. അപ്പൊ രണ്ട് ചെവിയിലും പ്രായം അച്ഛന് 50 വയസ്സ് കഴിഞ്ഞു. അപ്പൊ കേൾവി കുറവുണ്ട്. ഇതിനു വേണ്ടി വാങ്ങിയതാ. പക്ഷെ ഇപ്പൊ ആ ചെവിന്ന് നന്നായി കേൾക്കുന്നില്ല എന്ന് അച്ഛൻ പറയുന്നത്. ഹിയറിംഗ് എയ്ഡിന്റെ അകത്തുനിന്ന് കൂ ശബ്ദം കേൾക്കുന്നു. അപ്പോ ഹീസ് നോട്ട് യൂസിങ് ആക്ച്വലി ദാറ്റ്. അപ്പൊ ഞാൻ ഇനി വില കൂടി ഒരു ഹിയറിംഗ് എയ്ഡ് വാങ്ങിച്ചെന്നാൽ ഈ കംപ്ലൈന്റ് മാറ്റാൻ പറ്റുമോ? ഹിയറിംഗ് എയ്ഡ് நீங்க எடுக்க முன்ன டெஸ்ட் കഴിഞ്ഞോ? ഹലോ കേൾക്കാൻ പറ്റുന്നുണ്ടോ? ഹിയറിംഗ് എയ്ഡ് വാങ്ങ ആദ്യം നിങ്ങൾ ടെസ്റ്റ് കഴിഞ്ഞോ? ടെസ്റ്റ് ചെയ്തിട്ടുണ്ടായിരുന്നു. കഴിഞ്ഞു. എവിടെയാ? അത് ബാംഗ്ലൂരാണ് ചെയ്തത്. ഓക്കെ. എത്ര നാളായി ആ ടെസ്റ്റ് കഴിഞ്ഞു? ഒരു മാസമായിട്ടുള്ളൂ. 1 month. 1 month. ഇത് മിഷന്റെ കൂടെ അച്ഛനൊക്കെ നിങ്ങൾ ഇയർ മോൾഡ് ചെയ്തോ? അതൊക്കെ ചെയ്തതാണ്. അതൊക്കെ ഇയർ മോൾഡിന് കൂടെ മെഷീൻ വെച്ചിട്ട് ചെവിയിൽ വെച്ച് യൂസ് ചെയ്യുന്നുണ്ടോ? മെഷീനിന്റെ കൂടെ ഇയർ മോൾഡിനെ വെച്ചിട്ട് അച്ഛനെ യൂസ് ചെയ്യുന്നുണ്ടോ മെഷീന്? No, ear mold. Ear mold. Inside that plastic thing, that thing only, no? No, not the plastic thing. They usually take the measurement of his ear and couple the hearing aid with the ear mold. Okay. So, has it been done? I think so. It's been done, I think. Because the major cause what you are telling is, the major problem what you are telling is, there is a squealing, there is a sound that is coming out from the hearing aid. That is the reason why he is not using it. That is what he is saying. So, if the hearing aid is fitted with the ear mold, and if it is fitted correctly to the hearing, to the ear, okay, means he will take some time to. ഞാനിപ്പോ എന്റെ അച്ഛനിപ്പോ ബാംഗ്ലൂരാണ്, ഞാൻ നാട്ടിൽ നിന്നാണ് വിളിക്കുന്നത്. ഞാൻ അവരോട് കൂടുതൽ കാര്യം ചോദിക്കും. ഇതിപ്പോ ഞാൻ എന്താണിപ്പോ ചെയ്യാൻ പറ്റുന്നത് റെമഡി? ഇല്ല, അവർക്ക് ഫസ്റ്റ് ഇയർ മോൾഡിന് നല്ലതായിട്ട് ചെവിയിൽ വെക്കാൻ പ്രാക്ടീസ് ചെയ്യണം. അത് കറക്റ്റായിട്ട് ഫിറ്റ് ആവണം ചെവിക്ക്. So if he is not putting the ear mold correctly inside the ear, then it will not fit properly. Then that sound will come. Okay. To avoid that sound, it's better that he get used to fitting only the ear mold first. Okay. Because he is not fitting it properly, the squealing sound is there.
But if at all he has not got the ear mold, if he is using a ear tube with the hearing aid, it is advised that let him take a ear mold, let him take a ear impression and then get a ear mold, fix it with the hearing aid and then start using it. Okay, ma'am. So I will consult a audiologist first. Yes, That's yes. nalladu. Yes, you have to consult an audiologist and let him start practicing how to put the ear mold into his ears. Okay. If he is not putting it appropriately, then that sound will come outside. Okay. Okay, I hope your question was clarified. Thank you so much for calling. Thank you, ma'am. Is there anything else you wanted to know? Nothing else, ma'am. Thank you. So much. Thank you for calling. So I think that was a valid question also, which most Yeah. parents have once they have bought the hearing aid, and they come back saying that they are having squealing or ಒಂಥರ ಕುಯ್ ಅಂತ ಶಬ್ದ ಬರ್ತಿದೆ ಅಂತ ಹೇಳ್ತಾರೆ. So I think because it's not fitting properly without a ear mold, that could be another And reason. the present person who called, actually the father is also an old person, so he will have some dexterity problem. Like he will not be able to put the ear molds on his own. He will take some time to get adjusted to how to fix the ear mold and then how to get used with the hearing aid. So somebody has to help him initially to put the ear molds. Yes, I think that custom that they Getting have to used to the learn is, hearing yeah, aid yeah. and how to place the receiver in the ear and the mold in the ear, all that would facilitate the adjustment with the hearing aid. Correct. ಅಂಡ್ ಈ ತರ ಪ್ರಾಬ್ಲಮ್ಸ್ ಚಿಕ್ಕ ಮಕ್ಕಳಲ್ಲಿ ತುಂಬಾ ಇರುತ್ತೆ. ಯಾಕಂದ್ರೆ ಚಿಕ್ಕ ಮಕ್ಕಳಿಗೆ ಇಯರ್ ಗ್ರೋತ್ ಆಗ್ತಾ ಇರುತ್ತೆ, ಸೈಜ್ ಗ್ರೋತ್ ಆಗ್ತಾ ಇರುತ್ತೆ. ಸೊ ಕೆಲವೊಂದು ಪ್ಯಾರೆಂಟ್ಸ್ಗೆ ಅದು ಗೊತ್ತಾಗಲ್ಲ. ಸೊ ಒಂದು 6 months ಒಂದು 8 months ಆಮೇಲೆ ಇಯರ್ ಆಟೋಮೆಟಿಕ್ ಆಗಿ ಇಯರ್ ಮೋಲ್ಡ್ ಲೂಸ್ ಆಗುತ್ತೆ, ಯಾಕಂದ್ರೆ ಅವ್ರದ್ದು ಇಯರ್ ದೊಡ್ಡದಾಗಿರುತ್ತೆ. ಸೊ ಅವಾಗ ಈ ಇಯರ್ ಮೋಲ್ಡ್ ಲೂಸ್ ಆಗಿರೋದ್ಕಿಂತ ಆ ತರ ಕುಯ್ ಅಂತ ಶಬ್ದ ಬರುತ್ತೆ ಆಚೆ. ಸೊ ಅವಾಗ ಈ ಮಗು ಆ ಹಿಯರಿಂಗ್ ಏನ ಯೂಸ್ ಮಾಡ್ಬೇಕಂತ ಒಪ್ಕೊಳ್ಳಲ್ಲ. ಮೀನ್ಸ್ ದೇ ವಿಲ್ ನಾಟ್ ಗೆಟ್, ದೇ ಡೋಂಟ್ ವಾಂಟ್ ಟು ವೇರ್ ದ ಹಿಯರಿಂಗ್ ಏಡ್ ಬಿಕಾಸ್ ದೇ ಗೆಟ್ ದಟ್ ಸೌಂಡ್. ಸೊ ದೇ ವಿಲ್ ಸ್ಟಾಪ್ ಹಿಯರಿಂಗ್ ದ ಇಯರ್ ಮೋಡ್ ಹಿಯರಿಂಗ್ ಏಡ್. ಸೊ ಇಟ್ಸ್ ಅಡ್ವೈಸ್ಡ್ ದಟ್ ಈ ತರ ಒಂದು 6 months ಆಯ್ತು ಅಂತಾದ್ರೆ ಇಯರ್ ಮೋಲ್ಡ್ ತಗೊಂಡು, ಚಿಕ್ಕ ಮಕ್ಕಳಾದ್ರೆ ಇಯರ್ ಮೋಲ್ಡ್ ನ ಚೇಂಜ್ ಮಾಡಿ ಆಮೇಲೆ ಹಿಯರಿಂಗ್ ಏಡ್ ಜೊತೆ ಹಾಕಿ. ಅದು that is again calling for attention for a frequent follow up for young children, I think. And apart from young children, even geriatric patients, for them, because when they are aging, the ear canal will shrink. When the ear canal shrinks, the mold will not fit properly. So even for them, the frequent replacement is required. Okay, ma'am, thank you so much. But I think we had stopped somewhere with respect to hereditary. And what I was able to grasp was, and probably what we are trying to tell the viewers as well as the listeners is, that ಈ ಕನ್ಸ್ಯಾನ್ಯೂನಸ್ ಮ್ಯಾರೇಜ್ ಅಂತ ಏನು ಹೇಳ್ತೀವಿ, ಅಂದರೆ ರಿಲೇಷನಲ್ಲಿ ಮದುವೆ ಆಗೋದು, ಅದನ್ನು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು. ಯಾಕಂದರೆ ಹಲವಾರು ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಸು ಕೂಡ, ಅಥವಾ ಸೆನ್ಸರಿ ಪ್ರಾಬ್ಲಮ್ಸು, ಇದೆಲ್ಲ ತುಂಬ ನೋಡ್ತಾ ಇದ್ದೀವಿ ನಾವು ಈಗೀಗ. ಸೊ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ಅಂತ ಹೇಳೋದು ಮುಖ್ಯ ಆಗ್ಬಿಡುತ್ತೆ ಇದರಲ್ಲಿ. ಈಗ ಮ್ಯಾಮ್ ಇಷ್ಟು ವಿಧದ ಬಗ್ಗೆ ಹೇಳಿದ್ವಿ. ಇನ್ನೊಂದು ಕರೆ ತಗೊಂಡ್ಬಿಡೋಣ. ಹಲೋ ಹಲೋ, ಮಾತಾಡಿ. ಹಲೋ, ಕೇಳಿಸ್ತಾ ಇದೆಯಾ? ഹലോ, ಹೇಳಿ, മാതാടി. കേಳಿಸ್ತಾ ಇದೆ, മാതാടി. മാഡം, ഞാൻ കേരളത്തിൽ നിന്ന് വിളിക്കുന്ന. എന്റെ പേര് അജിത്ത് എന്നാണ്. ആ, പറയാം. എന്റെ കുട്ടിക്ക് ഇപ്പൊ 2 വയസ്സ് പ്രായം ഉണ്ട്. അവൻ സംസാരിക്കുന്നത് കുറച്ച് കുറവാണ്. ഇപ്പൊ കുറച്ച് വേർഡ്സുകൾ മാത്രമേ സംസാരിക്കുന്നുള്ളൂ. പിന്നെ വേറെന്താ പ്രോബ്ലം? വേറെ നമ്മള് ചില സമയത്ത് കുട്ടി കളിച്ചോണ്ടിരിക്കുന്ന സമയത്ത് നമ്മള് വിളിച്ചു കഴിഞ്ഞാല് അവൻ അതിൽ തന്നെ ലയിച്ചിരിക്കും. നമ്മൾ വിളിക്കുന്നതിന് ശ്രദ്ധിക്കുകയില്ല. ചെവി ടെസ്റ്റ് ചെയ്തോ? ഓഡിയോളജിസ്റ്റിനെ കണ്ട് ടെസ്റ്റ് ചെയ്തായിരുന്നു. ഏതാ റിപ്പോർട്ട്? എന്താ പറയൂ? റിപ്പോർട്ടില് ചെവിക്ക് കംപ്ലൈന്റ്സ് ഒന്നുമില്ല. പിന്നെ ഒരു പ്രാവശ്യം വീട്ടിൽ ലൈറ്റനിങ് വന്നായിരുന്നു. റൂമിന്റെ ഉള്ളിൽ വന്ന ഭയങ്കര സൗണ്ടിൽ പൊട്ടിയായിരുന്നു. അപ്പോഴത്തേക്കും കുട്ടി ശരിക്കും പേടിച്ചായിരുന്നു. അതിനുശേഷം ഡോക്ടറെ കണ്ടായിരുന്നു. അപ്പോൾ ഡോക്ടർ പറയുന്നത് ഉള്ളിലൊന്നും വിഷയമല്ല, ഇനിയിപ്പോ ഒന്നുകൂടി
വേറൊരു ടെസ്റ്റിന് കുറിച്ചിട്ടുണ്ട്. അതുകൊണ്ട് ചെയ്തു കഴിഞ്ഞാൽ ഞരമ്പുകൾക്ക് എന്തെങ്കിലും പ്രശ്നം ഉണ്ടോ എന്ന് അറിയാമെന്ന് പറഞ്ഞു. ഓക്കെ. നിങ്ങൾ പിന്നെ വീട്ടിലെ കുട്ടിക്ക് നിങ്ങൾ എന്താണ് പറഞ്ഞാല് ഇപ്പോ നിന്നെ പോയിട്ട് ഡ്രസ്സ് എടുത്തിട്ട് വാ, ഡ്രസ്സ് കൊണ്ടുവാ, അല്ലെങ്കിൽ പേസ്റ്റ് എടുത്തിട്ട് വാ, ഇല്ല ടംബ്ലർ കൊണ്ടുവാ, അങ്ങനെ എന്താണ് പറഞ്ഞാൽ കുട്ടി അതിനെ ചെയ്ത് കൊടുക്കോ? ചില സമയത്ത് ചെയ്യും, ചില സമയത്ത് അവൻ ശ്രദ്ധിക്കത്തില്ല. ശ്രദ്ധിക്കണില്ലെങ്കിൽ കുട്ടിക്ക് മനസ്സിലാകണില്ല, ഇല്ല ശ്രദ്ധിക്കണില്ല, കേൾക്കണില്ല? അവൻ മൈൻഡത്തില്ല. അവൻ വേറെ എന്തെങ്കിലും കാര്യത്തിലേക്ക് ഒഴുകി നിൽക്കുന്ന മൈൻഡത്തില്ല ചില സമയങ്ങളിൽ. വേറെ കുട്ടികളോട് കളിക്കുമോ, വിളയാടുമോ കുട്ടി? അതെ അതെ. ഇല്ല, പുറത്ത് വേറെ കുട്ടികളുടെ അടുത്ത് കൂടെ കളിക്കുന്നുണ്ടോ കുട്ടി? ഇല്ല ഇല്ല, വീട്ടിൽ തന്നെ ആയിരുന്നു. ഇപ്പോഴാണ് ശരിക്കും മറ്റുള്ള കുട്ടികളുമായിട്ട് ഇടപെടാൻ തുടങ്ങിയത്. നിങ്ങൾ ഒരു സമയം സ്പീച്ച് പിന്നെ ലാംഗ്വേജിന്റെ എവാലുവേഷൻ ചെയ്യാൻ വേണ്ടി വരും കുട്ടിക്ക്. പിന്നെ കുട്ടീന്റെ ബുദ്ധിമുട്ട് എങ്ങനെ ഉണ്ട് അതിന്റെ ടെസ്റ്റും ചെയ്യണം. ഡീറ്റെയിൽ ആയിട്ട് ടെസ്റ്റ് ചെയ്തിട്ട് പിന്നെ കുട്ടിക്ക് തെറപ്പി എന്താണ് വേണോ എന്താണ് ഞങ്ങൾ നോക്കണം. അതിന് ടെസ്റ്റിന്റെ റിപ്പോർട്ട് ചെയ്തിട്ട് ഇപ്പൊ നിങ്ങൾ വെറുതെ ചെവിന്റെ ടെസ്റ്റ് മാത്രം ചെയ്തോളൂ അല്ലേ? അതെ അതെ, ചെവിന്റെ ടെസ്റ്റ് മാത്രമേ ചെയ്തുള്ളൂ. അങ്ങനെ കുറച്ച് പേര് പശു പിന്നെ അച്ഛ അങ്ങനെ കുറച്ച് പേരുകൾ മാത്രമേ ക്ലിയർ ആയിട്ട് സംസാരിക്കുള്ളൂ. അതെ, ഞങ്ങൾ ഇന്നും ഡീറ്റെയിൽ ആയിട്ട് ടെസ്റ്റ് ചെയ്യണം. കുട്ടീന്റെ സ്പീച്ച് എവാലുവേഷൻ എത്ര വേർഡ്സ് കുട്ടിക്ക് മനസ്സിലാകുന്നുണ്ട്, പിന്നെ എത്ര വേർഡ്സ് ഐഡന്റിഫൈ ചെയ്യുന്നുണ്ട്, അങ്ങനെ ഞങ്ങൾ ഡീറ്റെയിൽ ആയിട്ട് ടെസ്റ്റ് ചെയ്തിട്ട് പിന്നെ എന്താ മാനേജ്മെന്റ് നിങ്ങൾക്ക് പറയും. സോ നിങ്ങൾ സ്പീച്ച് ലാംഗ്വേജ് പെത്തോളജിസ്റ്റ് അവരെ കോൺടാക്ട് ചെയ്യണം. ഏതാ നാട്ട് ഏതാ? ഹലോ, where are you from? Kerala. I know. Which district? Alappuzha district. Alappuzha. Maybe you can go to the nearest center where you have the services of speech and language pathologist and get the evaluation done. Okay. ഇല്ലെങ്കിൽ ഞങ്ങളുടെ ഇൻസ്റ്റിറ്റ്യൂട്ടിലെ ടെലി അസസ്മെന്റ് ഉണ്ട്. ഞങ്ങൾ അതൊക്കെ അപ്പോയിന്റ്മെന്റ് നിങ്ങൾ ചെയ്തിട്ട് അപ്പോയിന്റ്മെന്റ് എടുത്തിട്ട് ടെലി അസസ്മെന്റും നിങ്ങൾ ചെയ്തു കൊള്ളാം. ഞങ്ങള് ഐഷ് വെബ്സൈറ്റിലെ ഓൺലൈൻ അപ്പോയിന്റ്മെന്റ് എടുക്കണോ, പിന്നെ ടെലി അസസ്മെന്റിന് ചോദിക്കണം. Sir, you can actually access to www.aiishmysore.in and you will get all the details about the services that we give there. On the right hand side you will have information about the tele assessment. Okay, so thank you so much for calling. Dr. Devi has something more to say to you. സർ, ഓൾറെഡി കുട്ടീൻ്റെ വയസ്സ് 2 ആണോ? സോ നിങ്ങൾ എത്ര വേഗം കുട്ടിക്ക് ഞങ്ങൾ പറഞ്ഞ് ടെസ്റ്റ് ചെയ്താൽ നല്ലതാണോ? കുട്ടീൻ്റെ ഇത് ക്രിട്ടിക്കൽ ഏജ് അല്ലേ? സോ ഈ ഏജൊക്കെ എത്ര വേർഡ്സ്, കുറേ വേർഡ്സ് പിന്നെ സെന്റൻസിൽ കുട്ടി പറയാൻ വേണ്ടു. സോ എത്ര വേഗം നിങ്ങൾക്ക് ടെസ്റ്റിനെ ചെയ്തിട്ട് തെറപ്പിക്ക് അറ്റൻഡ് ചെയ്യാൻ പറ്റോ അത്ര വേഗം ചെയ്യണോ ഇതിനെ. സോ ഇന്ന് ഫർദർ ആയിട്ട് ഡിലേ ചെയ്യാണ്ട. ഓക്കെ സർ, താങ്ക് യു സർ. Thank you sir, thank you for calling. So I think what we were talking a lot about was critical period of learning. So basically I think a lot of children who are getting missed out of rehab are the ones who are not really benefiting much from rehab when they come to us at a later stage. So I think that is another thing that we have to stress upon, because when we see that children are kind of rehabilitated below 3 years of age, they actually do much better than children who have come after 3 years of age. So madam, would you like to tell us a little bit more about how they have to go for early intervention and rehabilitation? Yeah, so it is possible to identify the hearing loss very early. So if you look at our epics, there are stories of children having fetal hearing. So if you recollect from Mahabharata, Abhimanyu had this ability of hearing when he was in his mother's womb. So it is possible for the child to have developed
auditory system and hearing while in womb itself. So once the child is born, the child can be tested at the neonatal stage itself. So there are facilities called as newborn hearing screening. So if newborn hearing screening is done for all the live births, and you get to know about the hearing status of the children. So there are few tests which are compulsorily used as OAEs and ABRs that will tell us about whether the child is going to have normal hearing or not. So that can be employed for every live born child. So that will give us information about the child's hearing. And if not, if the child is not found to be having normal hearing at the time of birth, the child's development can be followed. So within 3 months or 6 months, if you find that the child is having a difficulty or problem, then the child can be immediately referred. And it is possible to identify hearing loss by 3 months or 6 months of age. And immediately after the identification, the hearing aids can be fitted and the children can be taken up for rehabilitation. And as you said, the early identification will lead to better rehabilitation and the outcomes also will be good. So it's very important that all children are identified at birth for their hearing. Okay, ma'am. I think that was a very critical information that you gave us. We'll move on to our next caller. Hello. Hello. Heli. Hello. Can you hear us? Hello. Hello. Yes, we can hear you. ಕೇಳಿಸ್ತಾ ಇದೆ ಹೇಳಿ. Hear me? Yes, we can hear you. यस डॉक्टर, तो मेरी यही मैंने प्रीवियसली उनसे बात किया था कि मैं एक रॉक बैंड में हूँ और मैं हम लाइक मोर देन लाइक ऑलमोस्ट द एंटायर डे मैं लाउड म्यूजिक से एक्सपोज्ड हूँ. तो ऐसे मुझे अभी लग रहा है कि मुझे सुनने में दिक्कत हो रही है. पहले से जब कंपेयर कर रही हूँ ना, तब अभी ऐसे लग रहा है कि जैसे लाइक सुनाई नहीं देता है क्लियरली, और फिर थोड़े घंटों के बाद वो ठीक भी हो जाता है, लेकिन फिर से वो थोड़ी देर बाद मुझे सुनाई नहीं देता है. आप Okay. कहाँ हो? हेलो, आप कहाँ से बात कर रही हो? मैं मुंबई से. मुंबई से. हम अभी बता रहे थे हम, क्योंकि ये जो लाउड वॉल्यूम से म्यूजिक सुनते हैं, ईयरफोन हेडफोन लगा के सुनाते हैं, उससे कुछ खराब हो सकता है. जो हाई फ्रीक्वेंसीज है ना. आपका उम्र क्या है? आई एम 25. Okay, you are a young person. So for young people, listening to loud music at higher volumes with the earphone and headphone can be dangerous. It can be hazardous to your hearing. So you need to get your hearing tested. Okay. And whatever you get it tested now, that would be your baseline. Okay. From now onwards, you have to carry on this testing every 6 months or once in a year. So then you can track how your hearing is changing. And as far as possible, avoid using the headphones and earphones and listening to music at loud volumes. Okay. And where can I go for this hearing testing? Is it like available in all the hospitals or? Yeah, wherever the facility of audiologist is there, you have the hearing test available. And in Mumbai there is a national institute in the Bandra Reclamation. Yes. You can go there and get your hearing tested, or any other clinic where the audiologist is doing the hearing test. And I am sure some of the centers have online hearing test. Okay. So you can also enroll for that and get your testing. Okay, ma'am. Okay, all right. Also, Thank you. I think what you can also do is you can get on to our website, that is on www.aishmysore.in.
So this is your AIISHMYSORE.in or .com. So when you go into that, you will also get some materials which you would probably want to read. Okay, so please go through that, and also find our contact number. We also give a lot of tele orientation for the public, so you could also request for one, and then get more information also on that. So we have Dr. Devi here also. She would like to say a few words to you. And as you were saying, you are getting you are having some hearing related issues as soon as you listen to the music, and after sometimes it get back to normal. So we will be recording in the studio, and after we come out, for me it feels like I cannot hear for some time. Yeah, this is what I wanted to tell. This is something called as temporary threshold shift, what we say. Okay, especially those who are exposed to a very loud music. Who this is called as temporarily you get, like we have different parts in the ear. The ear which we say something like inner ear. Okay, so the cells in the inner ear usually gets damaged because of this particular noise, which is sound which is loud. Okay, and when you are off from the music or loud sounds, these cells try to come back to normal. That's where it's like you have temporarily you have a problem, and then you get back to the normal. But if this exposure to noise continues, then this is going to be permanent. Okay, so you are at high risk for getting something of a permanent hearing damage. So to avoid that, it's better that you try listening through the speaker instead of a headphone or a earphone, and try to reduce the noise and the music whatever you are listening to. Okay, and as Dr. Rajalakshmi ma'am said, get your hearing evaluated immediately. Okay, you have any more doubts? Hello? Yeah. Are there any more questions? No more questions, ma'am. No more questions. This was my main thing. I'll just get my hearing tested. Okay, thank you so much for calling. Thank you, ma'am. Yeah. So I think since we were talking so much about Early identification. Yes, early identification. We were also talking about something like it's a induced hearing loss, isn't it? So I think this is also one condition which is preventable. It is highly preventable. Yes. So if you can, highlight, I would request Dr. Devi to highlight a little bit on, preventable conditions. So shall we take this call and then move? Hello? Hello? Can you hear us? Hello? Hello? Yes. ಹೇಳಿ, ಮಾತಾಡಿ, ಕೇಳಿಸ್ತಿದೆ. ಕೇಳಿಸ್ತಾ ಇದೆ ಮೇಡಮ್? ಹಾ, ಕೇಳಿಸ್ತಾ ಇದೆ, ಮಾತಾಡಿ. ಮೇಡಮ್, ನನ್ನ ಹೆಸರು ಅಮರಾವತಿ ಅಂತ. ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಹಲೋ. ಹಾ ಮೇಡಮ್, ನನ್ನ ಹೆಸರು ಅಮರಾವತಿ ಅಂತ. ಹಾ, ಹೇಳಿ. ನನ್ಗೆ 4 ವರ್ಷದ ಮಗ ಇದ್ದಾನೆ. ಹ್ಮ್. ಕೇಳಿಸ್ತಾ ಇದೆಯಾ ಮೇಡಮ್? ಕೇಳಿಸ್ತಾ ಇದೆ, ನೀವು ಮಾತಾಡಿ. ನನ್ಗೆ 4 ವರ್ಷದ ಮಗ ಇದ್ದಾನೆ. ಹ್ಮ್. ಹೋದ್ ತಿಂಗಳು ಹಿಂಗೆ ಆಟ ಆಡ್ಬೇಕಾದ್ರೆ ಕಿವಿ ಒಳಗಡೆ ಶೆಲ್ ಹಾಕೊಂಡ್ಬಿಟ್ಟಿದ್ದ. ಹ್ಮ್. ಕೇಳಿಸ್ತಿದ್ಯಾ? ಹೇಳಿ, ನೀವ್ ಹೇಳಿ. ಶೆಲ್ ಹಾಕೊಂಡ್ಬಿಟ್ಟಿದ್ದ. ಅದಾಗಿ 2 ದಿನ ನಮಗ್ ಗೊತ್ತಿರ್ಲಿಲ್ಲ. ಆಮೇಲೆ ಒಂದ್ ಸ್ವಲ್ಪ ಪೇನ್ ಅಂತ ಹೇಳಿದ್ಮೇಲೆ ನಾವು ಹಾಸ್ಪಿಟಲ್ಗೆ ಹೋಗಿ ನೋಡಿದ್ಮೇಲೆ ಗೊತ್ತಾಯ್ತು ಅವ್ನ ಒಳಗಡೆ ಶೆಲ್ ಹಾಕೊಂಡಿದ್ದಾನೆ ಅಂತ. ಇವಾಗ ಅದನ್ನ ಬೇರೆ ಕಡೆ ಹೋಗಿ ತೆಗೆಸ್ಕೊಂಡ್ ಬಂದಿದೀವಿ. ಬಟ್ ಏನ್ ಭಯ ಅಂದ್ರೆ ಮಗುಗೆ ಕಿವಿ ಒಳಗಡೆ ಏನಾದ್ರೂ ಪ್ರಾಬ್ಲಮ್ ಆಗಿರ್ಬಹುದಾ, ಅದಕ್ಕೆ ಕನ್ಸಲ್ಟೇಷನ್ ಮಾಡಬಹುದಾ ನಾವು? ನೀವ್ ಎಲ್ಲಿದ್ದೀರಾ? ಮೇಡಮ್, ನಾವು ಶಿವಮೊಗ್ಗ. ಓಕೆ. ಈಗ ಕಿವಿಯಿಂದ ಶೆಲ್ ಅನ್ನ ತೆಗ್ದಿದ್ದು ಯಾರು? ENT ಡಾಕ್ಟರಾ? ಹೌದು ಮ್ಯಾಮ್. ಸಪರೇಟ್ ಇದ್ರಲ್ಲಿ ಹಾಸ್ಪಿಟಲ್ ಅಲ್ಲಿ ಶಿವಮೊಗ್ಗದಲ್ಲೇ ತೋರಿಸಿದ್ದು, ತೆಗ್ಸಿದ್ದು. ಓಕೆ. ಸೊ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಮಕ್ಕಳು ಆಟ ಆಡ್ಬೇಕಾದ್ರೆ ಕಲ್ಲು, ಮಣಿ, ಪೆನ್ಸಿಲ್ ಮತ್ತೆ ಈ ತರ ನೀವು ಹೇಳಿದ ಹಾಗೆ ಸೆಲ್ ಏನ್ ಬೇಕಾದ್ರೂ ಕಿವಿ ಒಳಗಡೆ ಹಾಕೊಳ್ಬಹುದು. ಅದು ಹಾಕೊಳ್ಳೋದ್ರಿಂದ ಕಿವಿ ಒಳಗಡೆ ನಮ್ದು ಮಧ್ಯ ಕಿವಿಯಲ್ಲಿ ತಮಟೆ ಇದೆ, ಇಯರ್ ಡ್ರಮ್ ಅಂತ ಹೇಳ್ತೀವಿ. ಆ ತಮಟೆಗೆ ಡ್ಯಾಮೇಜ್ ಆಗಬಹುದು. ಕೆಲವು ಸತಿ ಏನಾಗುತ್ತೆ, ಅದನ್ನ ತೆಗಿಯಕ್ಕೆ ನಾವೇನಾದ್ರೂ ಪ್ರಯತ್ನ ಮಾಡಿದ್ರೆ ಫೋರ್ಸ್ಫುಲಿ ನಾವು ಅದನ್ನ ಒಳಗ್ ತಳ್ಬಹುದು. ಹಂಗ್ ಒಳಗ್ ತಳ್ಳಿದಾಗ ಇದೇ ರೀತಿ ವ್ಯಾಕ್ಸ್ ತೆಗಿಬೇಕಾದ್ರೂ ಆಗತ್ತೆ. ಕೆಲವರು ಬಡ್ಸ್ ಯೂಸ್ ಮಾಡಿ ವ್ಯಾಕ್ಸ್ ತೆಗಿತಾರೆ. ಹಂಗ್ ವ್ಯಾಕ್ಸ್ ತೆಗಿಬೇಕಾದ್ರೆ ವ್ಯಾಕ್ಸ್ ಹೊರಗಡೆ ಬರದೆ ಗುಗ್ಗೆ
ಅದು ಒಳಗಡೆ ಹೋಗಿ ಕಿವಿ ತಮಟೆಗೆ ಡ್ಯಾಮೇಜ್ ಮಾಡಬಹುದು. ಹಾಗಾಗಿ ಈ ಯಾವ್ದಾದ್ರು ಫಾರಿನ್ ಬಾಡಿನ ಕಿವಿ ಒಳಗಡೆ ಹಾಕೊಂಡಾಗ ಅದನ್ನ ಇಮಿಡಿಯೇಟ್ ಆಗಿ ENT ಡಾಕ್ಟರ್ಸ್ ಹತ್ರ ತೋರಿಸಿ ತೆಗೆಸ್ಬೇಕು. ಈಗ ಡಾಕ್ಟರ್ ನೋಡಿರೋದ್ರಿಂದ ಅವರು ಮೋಸ್ಟ್ಲಿ ಅವನ ತಮಟೆ ಚೆನ್ನಾಗಿದೆ ಅನ್ನೋದನ್ನ ನೋಡಿದ್ದಾರೆ ಅಂತ ಕಾಣುತ್ತೆ. ಕಿವಿ ಒಳಗಡೆ ಲೈಟ್ ಬಿಟ್ಟು ಏನಾದ್ರು ನೋಡಿದ್ರಾ? ಮೇಡಮ್ ಕಿವಿ ಒಳಗಡೆ ಲೈಟ್ ಇಲ್ಲ ಮೇಡಮ್, ಆತರ ಏನಿಲ್ಲ. ಹಾ. 2 ದಿನ ಆದ್ಮೇಲೆ ನೋವು ಅಂತಿದ್ರಲ್ಲ ಮಗು, ಹಾ ಅದಕ್ಕೆ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಅದು ಡಾಕ್ಟರ್ ನೋಡ್ಬಿಟ್ಟು ಅವಾಗ ತೆಗೆದ್ರು ಅಷ್ಟೇ. ತೆಗೆದ್ರು. ತೆಗೆದ್ಮೇಲೆ ಅವನ್ಗೆ ನೋವೆಲ್ಲ ವಾಸಿ ಆಗಿದ್ಯಾ? ಹಾ, 1-2 ದಿನ ಸ್ವಲ್ಪ ಪೇನ್ ಅಂತ ಅಳ್ತಾ ಇದ್ದ. ಹಾ, ಆಮೇಲಿಂದ ಈಗ ಸರಿ ಹೋಗಿದ್ದಾನೆ ಮೇಡಮ್. ಸರಿ ಹೋಗಿದ್ದಾರೆ. ಅಂದ್ರೆ ಮಗು ಒಳಗಡೆ ಹಾಕೊಂಡಿದೆಯಲ್ಲ, ಇವತ್ತಲ್ಲ ಇದ್ರೆ ಫ್ಯೂಚರ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗ್ಬಹುದಾ, ಅಥವಾ ಒಳಗಡೆ ತಪ್ಪಟೆಗೆ ಏನಾದ್ರು ಪ್ರಾಬ್ಲಮ್ ಆಗಿರ್ಬಹುದಾ ಅಂತ ಒಂದು ಭಯ. ಅದನ್ನ ಪುನಃ ENT ಡಾಕ್ಟರ್ ಹತ್ರನೇ ಹೋಗಿ ನೋಡಿದ್ರೆ ಕಿವಿ ತಮಟೆ ಸರಿಯಾಗಿದ್ಯಾ ಅಂತ ಅವ್ರು ಪರೀಕ್ಷೆ ಮಾಡಬಹುದು. ನಾವು ಆತರ ಕನ್ಸಲ್ಟೇಷನ್ಗೆ ಅದು ಆಕ್ಚುಲಿ ನಾವು ತೋರಿಸಿ ಡಾಕ್ಟರ್ ಹೇಳಿದ್ರು, ನಿಮ್ಗೆ ಏನಾದ್ರೂ ಆತರ ಭಯ ಇದ್ರೆ ಮೈಸೂರು ಸ್ಪೀಚ್ ಅಂಡ್ ಹಿಯರಿಂಗ್ ನೀವು ಕನ್ಸಲ್ಟ್ ಮಾಡಬಹುದು ಅಂತ. ಸೊ ಹಾಗಾಗಿ ನಾವು ಬರ್ಬೋದಾ ಮೇಡಮ್? ಬನ್ನಿ, ಬರ್ಬೋದು. ಓಕೆ ಮೇಡಮ್, ನಂದು ಇನ್ನೊಂದು ಕ್ವೇರಿ ಇದೆ. ಹೇಳಿ. ಈಗ ನಾವು ಕೆಲವೊಂದ್ಸರಿ ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ಹಾಕೊಂಡು ಮಲ್ಕೋತೀವಿ. ಅಮರಾವತಿ ಅವರೇ? ಮೇಡಮ್ ಸ್ವಲ್ಪ ಜೋರಾಗಿ ಮಾತಾಡಿ. ನನ್ಗೆ ನೈಟ್ ನಿದ್ದೆ ಬರ್ಲಿಲ್ಲ ಅಂದ್ರೆ ಡೈಲಿ ನೈಟು ಸ್ವಲ್ಪ ಹೊತ್ತು ಹೇರ್ ಫೋನ್ ಹಾಕೊಂಡು ಮಲ್ಕೋತೀನಿ ಮೇಡಮ್. ಹೇಳಿ. ಕಿವಿಗೆ ಏನಾದ್ರೂ ತೊಂದ್ರೆ ಆಗ್ಬಹುದಾ? ಅಂದ್ರೆ ತುಂಬಾ ಜೋರಾಗಿ ಕೇಳಿಸ್ಕೋಬಾರ್ದು. ನೀವು ಇಯರ್ಫೋನ್ ಹಾಕೊಂಡ್ರುವೆ ಈಗ ನೀವೆಷ್ಟು ಒಂದು 10 ನಿಮಿಷ 20 ನಿಮಿಷ ಹಾಕೋಬಹುದು ಮಲ್ಕೊಳ್ಳೋಕ್ ಮುಂಚೆ. 7-8 ಗಂಟೆ ಕಾಲ ಎಲ್ಲ ಹಾಕೊಳ್ಳಲ್ವಲ್ಲ. ಅಂದ್ರೆ ಜಾಸ್ತಿ ದಿನದಲ್ಲಿ ಜಾಸ್ತಿ ಟೈಮ್ ಯೂಸ್ ಮಾಡ್ತೀನಿ ಮೇಡಮ್. ಈಗ ಬೆಳಗ್ಗೆ ಹೊತ್ತು ಯೂಸ್ ಮಾಡ್ತೀನಿ, ಮತ್ತೆ ಮಧ್ಯಾಹ್ನ ಹೊತ್ತು ಯೂಸ್ ಮಾಡ್ತೀನಿ. ಆತರ ಜಾಸ್ತಿ ಮಾಡ್ಬೋದಾ? ಮಾಡಬಾರ್ದು. ಇದರಿಂದ ಕಿವಿಗೆ ಎಫೆಕ್ಟ್ ಆಗುತ್ತೆ ಅಂತೀರಾ? ಹೌದು, ಡೆಫಿನೆಟ್ ಆಗಿ ಎಫೆಕ್ಟ್ ಇರುತ್ತೆ. ಈಗ ಡೆಫಿನೆಟ್ ಆಗಿ ಎಫೆಕ್ಟ್ ಇರುತ್ತೆ. ನಿಮ್ಗೆ ಈಗ ಅದ್ರ ಎಫೆಕ್ಟ್ ಕಾಣಲ್ಲ, ಗೊತ್ತಾಗಲ್ಲ. ಬಟ್ ಇಯರ್ಫೋನ್ಸ್ ಹಾಕೊಂಡು ಮಲ್ಗದ ಪ್ರಾಕ್ಟೀಸ್ ಇರುವಾಗ ಈಗ ಇನ್ನೊಂದು 4-5 ಇಯರ್ಸ್ ನೀವು ಕಂಟಿನ್ಯೂ ಮಾಡಿದ್ರೆ ಅವಾಗ ನಿಮ್ಗೆ ಕಿವಿ ಕೇಳ್ಸಕ್ ತೊಂದ್ರೆ ಬರಕ್ಕೆ ಚಾನ್ಸಸ್ ಇದೆ. ಬಟ್ ಆ ತರದ ಪ್ರಾಬ್ಲಮ್ ಬಂದ್ರೆ, ಈ ತರ ಇಯರ್ಫೋನ್ಸ್ ಹಾಕಿರೋದ್ಕಿಂತ ಪ್ರಾಬ್ಲಮ್ ಬಂದ್ರೆ ಅದು ನಾವು ಪುನಃ ನಾರ್ಮಲ್ಗೆ ತಗೊಂಡ್ ಬರಕ್ ಆಗಲ್ಲ. ಅದು ಇರ್ರಿವರ್ಸಬಲ್, ಪರ್ಮನೆಂಟ್ ಆಗಿ ನಿಮ್ ಕಿವಿ ತೊಂದ್ರೆ ಬರ್ಬೋದು. ಸೊ ಅದಕ್ಕಿಂತ ನಮ್ಮ ಒಪಿನಿಯನ್ ಪ್ರಕಾರ ಇಯರ್ಫೋನ್ಸ್ ಹಾಕೊಂಡು ಮ್ಯೂಸಿಕ್ ಕೇಳ್ಕೊಳ್ಳೋದು ಅವಾಯ್ಡ್ ಮಾಡಿ. ಹಲೋ, ಹೇಳಿ. ಈಗ ನಾವು ಕಿವಿಯಲ್ಲಿ ಯೂಶಲಿ ಗುಗ್ಗೆ ತೆಗಿತೀವಲ್ಲ ಮೇಡಮ್, ಅಂದ್ರೆ ಬಡ್ಸ್ ಇಲ್ದಲೆ ವಿತೌಟ್ ಬಡ್ಸ್ ಇದು ಹೇರ್ ಪಿನ್ನು ಅಥವಾ ಪಿನ್ನದಲ್ಲಿ ಗುಗ್ಗೆ ತೆಗಿಯೋದು ಸೇಫಾ ಮೇಡಮ್? ಇಲ್ಲ, ಮಾಡಬಾರ್ದು. ಅದನ್ನ ಕಿವಿ ಒಳಗಡೆ ಯಾವುದೇ ಶಾರ್ಪ್ ಆಗಿರೋ ಚೂಪಾಗಿರೋ ವಸ್ತುಗಳನ್ನ ಹಾಕಬಾರ್ದು. ಯಾಕಂದ್ರೆ ಕಿವಿ ನಾಳ, ಇಯರ್ ಕೆನಾಲ್ ಅಂತ ಏನ್ ಹೇಳ್ತೀವಿ, ಅದು ತುಂಬಾ ನ್ಯಾರೋ ಆಗಿರುತ್ತೆ. ಮತ್ತೆ ಅಲ್ಲಿರೋ ಸ್ಕಿನ್ಗೆ ತೊಂದರೆ ಆಗ್ಬಹುದು ನೀವು ಹಂಗೆ ಶಾರ್ಪ್ ಆಬ್ಜೆಕ್ಟ್ ಹಾಕೋದ್ರಿಂದ. ಜೊತೆಗೆ ಅಕಸ್ಮಾತ್ ಬೈ ಫೋರ್ಸ್ ಏನಾದ್ರೂ ಒಂಚೂರು ಒಳಗೆ ಹಾಕಿದ್ರೆ ನೀವು ಆತರ ಚೂಪಾಗಿರೋ ವಸ್ತುಗಳನ್ನ ಕಿವಿ ತಮಟೆ ತೂತಾಗೋ ಚಾನ್ಸಸ್ ಇರುತ್ತೆ. ಆದ ಕಾರಣ ಯಾವುದೇ ಚೂಪಾದ ವಸ್ತುನ ಕಿವಿ ಒಳಗಡೆ ಹಾಕಿ ಕ್ಲೀನ್ ಮಾಡಬಾರ್ದು. ಈ ಗುಗ್ಗೆ ಏನಾಗತ್ತೆ, ಸಾಮಾನ್ಯವಾಗಿ ತಾನಾಗಿ ಹೊರಗಡೆ ಬರುತ್ತೆ. ಹಂಗೆ ಅದು ಹೊರಗಡೆ ಬರಕ್ ಬಿಡ್ಬೇಕೇ ವಿನ ನಾವು ಚೂಪಾದ ವಸ್ತುಗಳನ್ನ ಹಾಕಿ ಬಡ್ಸ್ ಹಾಕಿ ಕ್ಲೀನ್ ಮಾಡಕ್ಕೆ ಹೋಗ್ಬಾರ್ದು. ಮೇಡಮ್, ಈಗ ಕೆಲವೊಂದ್ಸರಿ ಕಿವಿ ಒಳಗಡೆ ಗುಗ್ಗೆ ಜಾಸ್ತಿ ಆದಾಗ ಅಥವಾ ಸ್ನಾನ ಮಾಡಿದಾಗ ನೀರೆಲ್ಲ ಹೋದಾಗ ಈ ಮನೇಲಿ ಪೇರೆಂಟ್ಸ್ ಎಲ್ಲ ಹರಳೆನೆಲ್ಲ ಬಿಡ್ತಾರೆ, ಇದೆಲ್ಲ ಸೇಫ್ ಅಂತ ಹೇಳ್ತೀರಾ? ಇಲ್ಲ, ಮಾಡಬಾರ್ದು. ಆತರ ಮಾಡಬಾರ್ದು. ಕಿವಿ ಗುಗ್ಗೆ ತುಂಬಾ ಗಟ್ಟಿ ಆದ್ರೆ ಅದು ಕಲ್ ತರ ಆಗ್ಬಿಡುತ್ತೆ. ಹಾಗಾದಾಗ ನಾವು ತಗೊಳಕ್ ಆಗೋದಿಲ್ಲ. ಆಗ ಡಾಕ್ಟ್ರೇ ಕನ್ಸಲ್ಟ್ ಮಾಡಿ ಅವರು ಡ್ರಾಪ್ಸ್ ಹೇಳ್ಕೊಡ್ತಾರೆ, ಬರೀತಾರೆ. ಆ ಡ್ರಾಪ್ಸ್ ನ ಯೂಸ್ ಮಾಡಿ ಆಮೇಲೆ ಆ ಗುಗ್ಗೆ ಮೆತ್ತಗಾಗತ್ತೆ. ಮೆತ್ತಗಾದ್ಮೇಲೆ ಅದನ್ನ ತೆಗಿಬಹುದು. ಅಮರಾವತಿ ಅವರೇ ಧನ್ಯವಾದಗಳು. ನೀವು ಹಲವಾರು ಪ್ರಶ್ನೆಗಳಿಗೆ ಉತ್ತರ ಇಲ್ಲಿಂದ ನಿಮ್ಗೆ ಸಿಕ್ತು ಅಂತ ಅನ್ಕೋತೀನಿ. ಯಾಕಂದ್ರೆ ನೀವು ಮಾತಾಡಿದ್ದು ಪ್ರತಿಯೊಂದು ನಮ್ಮ ಕೇಳುಗರಿಗೂ ಮತ್ತು ವ್ಯೂವರ್ಸ್ಗೂ ಕೂಡ ತುಂಬಾ ಮುಖ್ಯವಾದ ಒಂದು ವಿಷಯ ಅಂತಾನೆ ಹೇಳ್ತೀನಿ. ಸೊ ನಮ್ಮ ಪ್ರೋಗ್ರಾಮ್ ಇದೇ ತರ ನಡೀತಾ ಇರುತ್ತೆ. ನಮ್ಮ ವೆಬ್ಸೈಟ್ ನ ಎಲ್ಲ ನೋಡ್ತಾ ಇರಿ ನೀವು, ನಿಮಗೆ ಗೊತ್ತಾಗುತ್ತೆ ಇದು ಯಾವಾಗ ಸ್ಕೆಡ್ಯೂಲ್ ಆಗಿರುತ್ತೆ ಅಂತ.
ಸೊ ಮತ್ತೆ ನೀವು ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಅದಕ್ಕೆ ಕರೆ ಮಾಡ್ಬೋದು. ಥ್ಯಾಂಕ್ ಯು. ಸೊ I think she covered a lot of things that we also would want to convey to the public. But apart from that, I think we were talking about preventable hearing loss, especially preventable conditions. So do you want to highlight a bit on the preventable conditions? So should we take the call Take the again? call and then Yeah, then we can talk about it. Hello? Hello, ಹೇಳಿ. ಹಲೋ, ಕೇಳಿಸ್ತಿದ್ಯಾ? Can you hear me? Hello? ಹಲೋ, Yeah, ಕೇಳಿ. ತುಳು ಬರುತ್ತಾ ಮೇಡಮ್? ಅರ್ಥ ಹಾಕೊಂಡು ಪನ್ಲೆ. ಓಕೆ. ಏನು ಲೈಕ್ ನನ್ನ ಕಸಿನ್ ಬಗ್ಗೆ ಕೇಂದ್ರದ ಒಂಚೂರು ಒಳತ್ನ ಅಕ್ಳಿಗೊಂದು 45 years ಆತ್ಮ ಅಂಡ್ ಅಕ್ಳಿಗೆ ಬಿ ಅಟ್ಯಾಕ್ಡ್ ಹಿಯರಿಂಗ್ ಲಾಸ್ ಆತ್ಮಿಂದ ಕಂಡ್ತಿರತ್ನ ಐಕ್ ಇತ್ತು 100% ಲಾಸ್ ಆತ್ಮಿಂದ ಟೆಸ್ಟ್ ಅನ್ನ ಗೊತ್ತಾತ್ನ ಹಿಯರಿಂಗ್ ಏಡ್ ಪಾರ್ಟ್ ಕ್ಲಿಯರ್ ಅತ್ಲು ಅಂಡ್ ಹೆಲ್ಪ್ ಆಗ್ತೈತಿ. ನನ್ನ ಇಂಚಿನ ಅಂಪುನ ಅಂತ ಕನ್ನಡ ಬರುತ್ತಾ ನಿಮ್ಗೆ? ಕನ್ನಡ ಅರ್ಥ ಆಗುತ್ತಾ? ಅರ್ಥ ಆಗುತ್ತೆ. ಓಕೆ, ಸರಿ. ಹಾಗಾದ್ರೆ ಕನ್ನಡದಲ್ಲಿ ಪ್ರೊಫೆಸರ್ ರಾಜಲಕ್ಷ್ಮಿ ಅವ್ರು ಹೇಳ್ತಾರೆ ನಿಮ್ಗೀಗ. ಇಲ್ಲೇ ಇಲ್ಲು ಈರ್ನ ಇಲ್ಲ ಇಕಡ ಏನು ಕಾಸರಗೋಡು. ಕಾಸರಗೋಡಾನೋ? ಓಕೆ. ಈಗ ಡಾಕ್ಟ್ರು 100% ಕೇಳಿಸ್ತಿಲ್ಲ ಅಂತ ಹೇಳಿದಾರಾ? ಹೌದು, ಹೇಳಿದ್ದಾರೆ. ಹಿಯರಿಂಗ್ ಏಡು ಹಾಕಿದ್ರು ಉಪಯೋಗ ಆಗಲ್ಲ ಅಂತ ಹೇಳಿದಾರಾ? ಅವ್ರು ಟೆಸ್ಟ್ ಮಾಡಿ ನೋಡಿದ್ರು ಮೆಷಿನ್ ಹಾಕಿ, ಅದ್ರಲ್ಲಿ ಅವರಿಗೆ ಹೆಲ್ಪ್ ಆಗಿಲ್ಲ ಅಂತ ಹೇಳಿದ್ದಾರೆ. ವಯಸ್ಸೆಷ್ಟು? 45 years ಆಗಿದೆ ಮೇಡಮ್. ಬೇರೆ ಏನಾದ್ರೂ ತೊಂದ್ರೆ ಇತ್ತಾ ಇದಕ್ಕಿಂತ ಮುಂಚೆ? ಈ ಕಿವಿ ಕೇಳಿಸ್ಕೊಳ್ಳೋದು ದೋಷ ಬರಕ್ ಮೊದಲು? ಅವ್ರು ಹೇಳೋದು ಚಿಕ್ಕ ವಯಸ್ಸಲ್ಲೆಲ್ಲ ಕೇಳಿಸ್ತಾ ಇತ್ತು, ಇದು ಬಿ ಬಂದು ಕಿವಿ ಒಳಗೆ ಕಚ್ಚಿತ್ತು, ಅದಾದ್ಮೇಲೆ ಹಾಗೆ ಆಯ್ತು ಅಂತ. ಅವಾಗೆಲ್ಲ ಪರೀಕ್ಷೆ ಮಾಡ್ಸಿರ್ಲಿಲ್ವಾ? ಇಲ್ಲ, ಅವಾಗೆಲ್ಲ ಮಾಡ್ತಿಲ್ಲ. ಇವಾಗ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಯಾರ್ ಮಾತಾಡಿದ್ರು ಏನು ಕೇಳಿಸ್ತಾ ಇಲ್ಲ. ಹಾಗೆ ಟೆಸ್ಟ್ ಮಾಡುವಾಗ ಅವ್ರು ಹೇಳಿದ್ರು ಪೂರ್ತಿ ಹೋಗ್ಬಿಟ್ಟಿದೆ ಅಂತ. ಕೆಲಸ ಮಾಡ್ತಿದಾರಾ? ಇಲ್ಲ, ಅವರು ಈ ಪ್ರಾಬ್ಲಮ್ ಇಂದ ಇವಾಗ ಕೆಲ್ಸಕ್ಕೆ ಏನು ಹೋಗ್ತಾ ಇಲ್ಲ. ಓಕೆ. ನಿಮ್ಗೆ ಒಂದ್ಸತಿ ಮೈಸೂರಿಗೆ ಕರ್ಕೊಂಡ್ ಬರಕಾಗತ್ತಾ ಅವ್ರನ್ನ? ಮೈಸೂರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಮೇಡಮ್, ಇಲ್ಲಿಂದ ತುಂಬಾ ದೂರ ಆಗುತ್ತೆ. ಕಾಸರಗೋಡಲ್ಲೂ ಒಂದು ಸೆಂಟರ್ ಇದೆ, ಮಾತೋಮ ಅಂತ ಹೇಳಿ ಕಾಲೇಜು. ಇದು ನಮ್ದು ಇಲ್ಲಿ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆ ಇದೆಯಲ್ಲ, ಅದೇ ರೀತಿ ಅಲ್ಲಿ ಮಾರ್ತೋಮ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ಶ್ರವಣ ತಜ್ಞರು ಇರ್ತಾರೆ. ನೀವು ಬೇಕಾದ್ರೆ ಅಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಪರೀಕ್ಷೆ ಮಾಡಿಸಿ. ಈಗ ನೀವು ಮೊದ್ಲು ಎಲ್ಲಿ ಪರೀಕ್ಷೆ ಮಾಡ್ಸಿದೀರಾ ನಮಗ್ ಗೊತ್ತಿಲ್ಲ. ಆಡಿಯಾಲಜಿಸ್ಟ್ ಹತ್ರ ಮಾಡ್ಸಿದೀರಾ, ಬೇರೆಯವ್ರ ಹತ್ರ ಮಾಡ್ಸಿದೀರಾ? ಇಲ್ಲ, ಅದು ಕಿವಿಗೆಲ್ಲ ಇಟ್ಟು ಮಾಡ್ತಾರಲ್ವಾ ಟೆಸ್ಟಿಂಗ್, ಸೌಂಡ್ ಕೊಟ್ಟು ನೋಡ್ತಾರೆ, ಅದು ಮಾಡ್ತಿರೋದು. ಸರಿ. ಈಗ ಅಲ್ಲಿ ಕಾಸರಗೋಡಲ್ಲಿ ಒಂದು ಸೆಂಟರ್ ಇದೆ, ಅಲ್ಲಿ ಹೋಗಿ ಪರೀಕ್ಷೆ ಮಾಡಿಸಿ. ಅಲ್ಲಿ ಏನ್ ಹೇಳ್ತಾರೆ ಅದನ್ನ ಬೇಕಾದ್ರೆ ನಮ್ಮ ಹತ್ರ ಫಾಲೋ ಅಪ್ ಮಾಡ್ಬೋದು. ಅಲ್ಲಿ ಏನ್ ಹೇಳಿದ್ದಾರೆ, ಏನ್ ಪರೀಕ್ಷೆ ರಿಪೋರ್ಟ್ ಅದೆಲ್ಲ, ಮತ್ತೆ ನಾವು ಮುಂದಕ್ಕೆ ಏನ್ ಮಾಡ್ಬೋದು ಅಂತ ಹೇಳ್ತೀವಿ. ಹೌದಾ? ಓಕೆ. ಇನ್ನೊಂದು ಕ್ವಶನ್ ಇದೆ. ಆಪರೇಷನ್ ಏನಾದ್ರೂ ಮಾಡಿದ್ರೆ ಆಗತ್ತಾ? ಆಪರೇಷನ್ ಸಾಮಾನ್ಯವಾಗಿ ಒಳಗಡೆ ಕಿವಿ ತೊಂದ್ರೆ ಆಗಿದ್ರೆ, ಈಗ ನೀವು 100% ತೊಂದ್ರೆ ಇದೆ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಹೇಳಿದೀರಾ. ಆತರ ಇದ್ರಲ್ಲಿ ಕಾಕ್ಲಿಯರ್ ಇಂಪ್ಲಾಂಟ್ ಅನ್ನೋದೊಂದು ಮಾತ್ರ ಸಾಧ್ಯ ಇದೆ. ಬೇರೆ ಯಾವ್ದಾದ್ರು ಆಪರೇಷನ್ ಇಂದ ಕಿವಿ ಶಕ್ತಿ ನಾರ್ಮಲ್ ಆಗಕ್ಕೆ ಅಥವಾ ಮೊದ್ಲು ಇದ್ದಂಗೆ ಕೇಳಿಸ್ಕೊಳ್ಳಕ್ಕೆ ಮಾಡಕ್ ಸಾಧ್ಯ ಇಲ್ಲ. ಆ ಕಾಕ್ಲಿಯರ್ ಇಂಪ್ಲಾಂಟ್ ಅನ್ನೋದು ಅದು ಒಳ ಕಿವಿ ತೊಂದ್ರೆ ಇದ್ದಾಗ ಮಾಡ್ತಾರೆ. ಅಂದ್ರೆ ಅದು ತುಂಬಾ ವೆಚ್ಚ ಜಾಸ್ತಿ ಆಗತ್ತೆ. ಅದ್ರಲ್ಲಿ ಹಲವಾರು ಲಕ್ಷಗಳಾಗತ್ತೆ. ಅದ್ರ ಬದಲು ನೀವು ಪುನಃ ಪರೀಕ್ಷೆ ಮಾಡಿಸಿ
ಶ್ರವಣೋಪಕರಣ ಹಿಯರಿಂಗ್ ಏಡ್ ಉಪಯೋಗ ಆಗುತ್ತಾ ಅಂತ ಅನ್ನೋದನ್ನ ಪರೀಕ್ಷೆ ಮಾಡಿಸ್ಬೋದು. ಓಕೆ ಮೇಡಮ್. ಓಕೆ. ನನ್ಗೆ ಇನ್ನೊಂದೊಂದು ಕ್ವಶನ್ ಬೇಕಿತ್ತು. ಈಗ ನೀವ್ ಏನಾದ್ರೂ ಅವ್ರ ಹತ್ರ ಮಾತಾಡಿದ್ರೆ ಅವ್ರು ಹೆಂಗ್ ಅರ್ಥ ಮಾಡ್ಕೊಳ್ತಾರೆ? ಬಾಯಿ ತುಟಿ ಏನಾದ್ರೂ ನೋಡ್ಕೊಂಡು ಅರ್ಥ ಮಾಡ್ಕೊಳ್ತಾ ಇದಾರ? ಹೌದು, ನಾವು ಗಟ್ಟಿಗೆ ಜೋರಿಗೆ ಮಾತಾಡ್ಬೇಕಾಗತ್ತೆ ಅವರಿಗೆ. ಮತ್ತೆ ನಮ್ದು ನಾವು ಅವ್ರ ಬ್ಯಾಕ್ ಸೈಡ್ ಮಾತಾಡಿದ್ರೆಲ್ಲ ಅವರಿಗೆ ಕೇಳಿಸೋದೇ ಇಲ್ಲ. ಓಕೆ, ನಿಮ್ ಮುಖಾನ ನೋಡೋದಾದ್ಮೇಲೆ ಅರ್ಥ ಮಾಡ್ಕೊಳ್ತಾರಲ್ಲ? ಹೌದೌದು. ಸೊ ಈಗ ಮಿಷಿನ್ ಹಾಕಿದ್ರು ಅಷ್ಟು ಉಪಯೋಗ ಇಲ್ಲ ಅಂತ ಹೇಳಿದ್ರಲ್ಲ, ಒಂದ್ಸತಿ ಮಿಷಿನ್ ಹಾಕದಾದ್ಮೇಲೆ ಬಾಯಿ ತುಟಿನ ನೋಡ್ಕೊಂಡು ಅರ್ಥ ಮಾಡ್ಕೊಳಕ್ಕೆ ಇನ್ನೊಂದ್ಸತಿ ಪರೀಕ್ಷೆ ಮಾಡ್ಬೇಕಾಗತ್ತೆ. ಸೊ ಅದ್ರದಿಂದ ಏನಾದ್ರೂ ಯೂಸ್ ಇದೆಯಾ ಅಂತ ಚೆಕ್ ಮಾಡ್ಬೋದು. ಸರಿನಾ? ಅದನ್ನು ಅವರು ಯೂಸ್ ಮಾಡ್ಕೋಬಹುದು, ಉಪಯೋಗಿಸ್ಕೋಬಹುದು. ಆ ಶಕ್ತಿನ ಬಾಯಿ ತುಟಿ ಹೆಂಗ್ ಮೂವ್ ಆಗತ್ತೆ, ಉಚ್ಚಾರಣ ಹೆಂಗ್ ಬರುತ್ತೆ ಅಂತ ಅವ್ರನ್ನ ನೋಡ್ಕೊಂಡು ಕಿವಿ ಮಿಷಿನ್ ಹಾಕ್ಬಿಟ್ಟು ಅದ್ರ ಜೊತೆ ಎರಡು ಒಟ್ಟಿಗೆ ಸೇರಿ ಅವರು ಏನ್ ಮಾತಾಡ್ತಾ ಇದ್ದಾರಂತ ಅರ್ಥ ಮಾಡ್ಕೋಬಹುದು. ಸೊ ಆ ಆಪ್ಷನ್ ಇದೆ ನಿಮ್ಗೆ. ಅದಕ್ಕೆ ಅಲ್ಲಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾ? ಕಾಸರಗೋಡಲ್ಲಿರೋ ಹಾಸ್ಪಿಟಲ್ ಅಂತ ಹೇಳಿದ್ರಲ್ಲ? ಹೌದು, ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಪುನಃ ಕಿವಿ ಮಿಷಿನ್ ಹಾಕಿ ಪರೀಕ್ಷೆ ಮಾಡಿ ಅದ್ರ ಜೊತೆ ಬಾಯಿ ತುಟಿನ ನೋಡ್ಕೊಂಡು ಅರ್ಥ ಮಾಡ್ಕೊಳ್ಳೋ ಟ್ರೈನಿಂಗ್ ಕೊಡ್ಬೇಕಾಗತ್ತೆ. ಅದು ಕೊಟ್ಟರೆ ಅವ್ರಿಗೆ ಮಾತಾಡೋದನ್ನ ಅರ್ಥ ಮಾಡಿಸ್ಕೋಬಹುದು ಅವರು. ನೀವೀಗ ಮಿಷಿನ್ ಕೊಂಡ್ಕೊಂಡಿಲ್ಲ ಅಲ್ಲ? ಕೊಂಡ್ಕೊಂಡಿಲ್ಲ ಅಲ್ವಾ ಮಿಷಿನ್? ಇಲ್ಲ ಇಲ್ಲ, ಹಾಕೊಂಡಿಲ್ಲ. ಅದೇ ಆ ಪರೀಕ್ಷೆ ಮಾಡುವಾಗ ಮಿಷಿನ್ ಹಾಕೊಂಡ್ಮೇಲೆ ಬಾಯಿ ಮೂಲಕ ಮಾತಾಡ್ತಾ ಆಗತ್ತಾ ಅಂತ ನೋಡ್ಬೇಕು. ಬಾಯಿ ಚಲನೆ, ತುಟಿ ಚಲನೆ ಮೂಲಕ ಅರ್ಥ ಆಗತ್ತಾ ಅನ್ನೋದನ್ನ ನೋಡ್ಬೋದು. ಓಕೆ, ಬೇರೆ ಏನಾದ್ರು ಪ್ರಶ್ನೆ ಇತ್ತಾ? ಇಲ್ಲ ಮೇಡಮ್, ಇದು ಒಂದೇ ಇತ್ತು. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಕಾಲ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಸೊ ಬಹಳ ಪ್ರಶ್ನೆಗಳನ್ನ ಕೇಳಿದ್ವಿ, ಮತ್ತೆ ಬಹಳ ವಿಷಯಗಳನ್ನ ತಿಳಿಸಿದ್ವಿ ಅಂತ ಅನ್ಕೋತೀನಿ ಇವರು ಕಾಲರಿಂದ. ಈಗ ಅದಲ್ಲದೆ ತಡೆಗಟ್ಟುವಿಕೆ ಅಂದ್ರೆ ಪ್ರಿವೆಂಟಬಲ್ ಹಿಯರಿಂಗ್ ಲಾಸಸ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾಕಂದ್ರೆ ನನ್ಗೆ ಯಾವಾಗ್ಲೂ ಅನ್ಸುತ್ತೆ ಅದು ಬಹಳ ಒಂದು ಕ್ರೂಷಿಯಲ್ ವಿಷಯ, ನಮ್ಮ ಪಬ್ಲಿಕ್ ಗೊತ್ತಾಗ್ಬೇಕು ಅದ್ರ ಬಗ್ಗೆ. ಯಾಕಂದ್ರೆ ಅದರಿಂದ ಎಷ್ಟೋ ತೊಂದರೆಗಳನ್ನ ನಾವು ಕಂಟ್ರೋಲ್ ಮಾಡಬಹುದು. ಸೊ ಅದರ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ನಮ್ಗೆ ಕೊಡಿ. ಅದೇ ಒಂದು ಕಾರಣ ಪ್ರಿವೆಂಟಬಲ್ ಏನಾದ್ರೆ ಈ ತರ ತುಂಬಾ ಶಬ್ದದಲ್ಲಿ ಕೇಳ್ಕೊಳ್ಳೋದು, ಇಲ್ಲ ಶಬ್ದ ಇರೋ ಜಾಗದಲ್ಲಿ ಕೆಲಸ ಮಾಡೋದು. ಸೊ ಇದೆಲ್ಲ ಪ್ರಿವೆಂಟಬಲ್. ಅವ್ರು ನಾನು ಹೆಂಗೆ ಕೆಲ್ಸಕ್ಕೆ ಹೋಗದೆ ಇರೋಕ್ಕಾಗತ್ತಾ, ಶಬ್ದ ಇದೆಯಂತ ನಾನು ಹೋಗದೆ ಇರೋಕ್ಕಾಗತ್ತಾ ಅಂತ ಪ್ರಶ್ನೆ ಬರುತ್ತೆ. ಬಟ್ ಇಯರ್ ಪ್ಲಗ್ಸ್, ಇಯರ್ ಮಫ್ಸ್, ಆ ಥರ ಇಯರ್ ಪ್ರೊಟೆಕ್ಟೆಡ್ ಡಿವೈಸಸ್ ಅಂತ ಬರುತ್ತೆ. ಸೊ ಅದನ್ನು ಅವ್ರು ಕೆಲಸ ಮಾಡೋದು, ಲೈಕ್ ಎಸ್ಪೆಷಲಿ ಡ್ರೈವರ್ಸ್, ಇಲ್ಲ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋರು, ಸೊ ಅಂಥವರು ಶಬ್ದ ಇರೋ ಜಾಗದಲ್ಲಿ ಕೆಲಸ ಮಾಡಬೇಕಾಗತ್ತೆ. ಸೊ ಆವಾಗ ಈ ಥರ ಇಯರ್ ಪ್ಲಗ್ಸ್, ಇಯರ್ ಮಫ್ಸ್ ಅದೆಲ್ಲ ಯೂಸ್ ಮಾಡಿಕೊಂಡ್ರೆ ಶಬ್ದ ಕಿವಿ ಒಳಗಡೆ ಹೋಗೋದನ್ನ ಸ್ವಲ್ಪ ಅವಾಯ್ಡ್ ಮಾಡುತ್ತೆ. ಸೊ ಆವಾಗ ಅವ್ರಿಗೆ ಕಿವಿ ತೊಂದರೆ ಮುಂದಕ್ಕೆ ಬರೋಕ್ಕೆ ಪ್ರಿವೆಂಟ್ ಮಾಡ್ಬೋದು. ಓಕೆ, ಇದು ಒಂದು. ಇನ್ನೊಂದು, ನಾನು ಈಗ ಈ ಕೋವಿಡ್ ಪ್ಯಾಂಡಮಿಕ್ಕಿಂದ ಈಗ ಚಿಕ್ಕ ಮಕ್ಕಳೆಲ್ಲ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇರ್ತಾರೆ. ಸೊ ಇದು ಪ್ಯಾರೆಂಟ್ಸ್ ಗಮನಕ್ಕೆ ಏನಂತಂದ್ರೆ, ಆನ್ಲೈನ್ ಕ್ಲಾಸ್ ಮಾಡುವಾಗ ಇಯರ್ಫೋನ್ಸ್, ಹೆಡ್ಫೋನ್ಸ್ ಹಾಕೊಂಡು ಕೇಳಿಸ್ಕೊಳ್ತಾ ಇದ್ದಾರೆ. ಸೊ ಅದು ಒಂಚೂರು ಪ್ಯಾರೆಂಟ್ಸ್ ಮನೇಲಿರುವಾಗ ನೋಡ್ಕೋಬೇಕು. ಅವ್ರು ಆನ್ಲೈನ್ ಕ್ಲಾಸ್ ಮಾಡುವಾಗ ಲೆಟ್ ದಮ್ ಯೂಸ್ ಇಟ್ ಥ್ರೂ ಸ್ಪೀಕರ್ಸ್. ಹೌದು, ಯಾಕಂದ್ರೆ ಈಗ ಅವ್ರಿಗೆ ಗೊತ್ತಾಗಲ್ಲ ಅದು ಇಯರ್ಫೋನ್ಸ್ ಹಾಕೋಬಾರ್ದು, ಹೆಡ್ಫೋನ್ಸ್ ಹಾಕೋಬಾರ್ದು ಅಂತ. ಬಟ್ ಇದು ಮುಂದಕ್ಕೆ ಇನ್ನೂ ಒಂದು 1 year ಇಲ್ಲ ಒಂದು 3-4 months ಆಮೇಲೆ ಅವ್ರಿಗೆ ಆ ಪ್ರಾಬ್ಲಮ್ ಗೊತ್ತಾಗ್ಬೋದು. ಕಿವಿಯಲ್ಲಿ ಗುಯಿ ಅಂತ ಶಬ್ದ ಬರೋದು, ಇಲ್ಲ ಬೇರೆ ಯಾರಾದರೂ ಮಾತಾಡುವಾಗ ಅವ್ರಿಗೆ ಮಾತು ಅರ್ಥ ಆಗಲ್ಲ, ಇಲ್ಲ ಅಟೆನ್ಷನ್ ಆಗಲ್ಲ. ಸೊ ಆ ಥರ ಪ್ರಾಬ್ಲಮ್ ಮುಂದಕ್ಕೆ ಕಾಣ್ಬೋದು. ಇಲ್ಲ ಬ್ಲಾಕ್ ಆಗೋ ಥರ ಇರುತ್ತೆ, ಇಲ್ಲ ಕಿವಿ ಸುತ್ತ ಇಲ್ಲಿ ಎಲ್ಲ ರೆಡ್ ಆಗಿಬಿಡುತ್ತೆ ಇಯರ್ಫೋನ್ಸ್, ಹೆಡ್ಫೋನ್ಸ್ ಹಾಕ್ಬಿಟ್ಟು. ಸೊ ಆ ಥರ ಪ್ರಾಬ್ಲಮ್ನ ಕಾಣ್ಬೋದು. ಸೊ ಅದಕ್ಕಿಂತ ಪ್ಯಾರೆಂಟ್ಸ್ ಆನ್ಲೈನ್ ಕ್ಲಾಸಸ್ ಸ್ಕೂಲ್ ಮಕ್ಕಳು ಮಾಡುವಾಗ ಒಂಚೂರು ಸ್ಪೀಕರ್ಸಲ್ಲಿ ಕೇಳ್ಕೊಳ್ಳಿ. ಮಾಡಬೇಡ ಅಂತ ಇಲ್ಲ, ಇಯರ್ಫೋನ್ಸ್, ಹೆಡ್ಫೋನ್ಸ್ ಆಗದೆ ಸ್ಪೀಕರಲ್ಲಿ ಕೇಳ್ಕೊಂಡು ಕ್ಲಾಸಸ್ ಅಟೆಂಡ್ ಮಾಡಲಿ. ಸೊ ಇದೆಲ್ಲ ಪ್ರಿವೆಂಟಬಲ್. ಈಗ ಪ್ರಾಬ್ಲಮ್ ಅದು ಹಿಯರಿಂಗ್ ಪ್ರಾಬ್ಲಮ್ ಬರುತ್ತಾ ಇಲ್ವಾ ಅಂತ ನಾವು ಹೇಳೋಕ್ಕಾಗಲ್ಲ. ಅಕಸ್ಮಾತ್ ಅವ್ರಿಗೆ ರಿಸ್ಕ್ ಫ್ಯಾಕ್ಟರ್ ಇದ್ದರೆ, ಆಲ್ರೆಡಿ ಆ ಮಕ್ಕಳಿಗೆ ಇಲ್ಲ ದೊಡ್ಡವ್ರಿಗೆ ರಿಸ್ಕ್ ಫ್ಯಾಕ್ಟರ್ ಇದ್ದರೆ ಆ ಥರ ಪ್ರಾಬ್ಲಮ್ಸ್ ಮುಂದಕ್ಕೆ ಬರ್ಬೋದು. ಬಟ್ ಇದೆಲ್ಲ ಅವಾಯ್ಡ್ ಮಾಡೋದ್ರಿಂದ ನೀವು ಇದನ್ನ ತಿಳ್ಕೊಂಡು ಅವಾಯ್ಡ್ ಮಾಡ್ಬೋದು. ಹೌದು. ಇದಲ್ಲದೆ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ಅವ್ರು ಬೆಳಿತಾ ಇರ್ಬೇಕಾದ್ರೆ ಕಿವಿ ಸೋರೋ ಸಮಸ್ಯೆ ಇರುತ್ತೆ. ಪ್ರತಿಯೊಂದು ಮಗುನು ಹೆಚ್ಚು ಕಡಿಮೆ 1-2 ಸತಿ ಅಥವಾ 3 ಸತಿ ಕಿವಿ ಸೋರೋ ತೊಂದರೆಯಿಂದ ಸಫರ್ ಮಾಡಿರ್ಬೋದು. ಆ ಕಾರಣ
ಈಗ ಮಕ್ಕಳಲ್ಲಿ 2 ಸಲಕ್ಕಿಂತ ಜಾಸ್ತಿ ಕಿವಿ ಸೋರೋ ತೊಂದರೆ ಬಂದಿದ್ರೆ ಅವಾಗ ಅವರು ಡೆಫಿನೆಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಬೇಕಾಗಿರೋ ಅವಶ್ಯವಾದ ಔಷಧಿಗಳನ್ನ ತಗೊಂಡು ಕಿವಿ ಸೋರುವಿಕೆಯನ್ನ ತಡೆಗಟ್ಟಬೇಕು. ಅದು ಒಂದು. 2ನೇದು ಸ್ವಿಮ್ಮರ್ಸ್ ಇಯರ್ ಅಂತ ಇದೆ. ಸಾಮಾನ್ಯವಾಗಿ ಮಕ್ಕಳು ಚಿಕ್ಕ ವಯಸ್ಸಿಂದಾನೇ ಈಜೋ ಕ್ಲಾಸಿಗೆ ಸೇರ್ಕೊಳ್ತಾರೆ. ಈಜೋ ಕ್ಲಾಸಿಗೆ ಸೇರ್ಕೊಂಡಾಗ ನೀರು, ಈಜೋ ಕೊಳದಲ್ಲಿರೋ ನೀರು ಶುದ್ಧವಾಗಿದ್ಯಾ ಅನ್ನೋದನ್ನ ಒಂದು ಪರೀಕ್ಷೆ ಮಾಡ್ಕೋಬೇಕು. 2ನೇದು ಆ ಕಿವಿಯಲ್ಲಿ ನೀರು ನಿಂತು ಬಿಟ್ರೆ ಕೆಲವು ಸತಿ ನೀರು ನಿಲ್ಲೋದ್ರಿಂದ ಅದು ಇನ್ಫೆಕ್ಷನ್ಗೆ ದಾರಿ ಆಗುತ್ತೆ. ಆ ರೀತಿ ಇನ್ಫೆಕ್ಷನ್ ಆದಾಗ್ಲೂ ಕಿವಿ ಸೋರೋದು ಶುರು ಆಗಿ ತಮಟೆ ತೂತಾಗಬಹುದು. ಆದ್ರಿಂದ ಯಾರ್ಯಾರ ಮಕ್ಕಳಲ್ಲಿ ಈ ಕಿವಿ ಸೋರುವಿಕೆಯ ಸಮಸ್ಯೆ ಇದೆಯೋ ಅಥವಾ ಸ್ವಿಮ್ಮರ್ಸ್ ಇಯರ್ ತೊಂದರೆಗಳಿದೆಯೋ ಅವರೆಲ್ಲ ದಯವಿಟ್ಟು ಕಿವಿ ಮೂಗು ತಜ್ಞರನ್ನ ಭೇಟಿ ಮಾಡಿ ಕಿವಿ ಸೋರುವಿಕೆಯನ್ನ ತಡೆಗಟ್ಟಿ ಮತ್ತೆ ಕಿವಿ ಡ್ರೈ ಆಗಿರಕ್ಕೆ, ಒಣಕೊಂಡಿರಕ್ಕೆ ಏನು ಅವಶ್ಯಕವಾದ ಚಿಕಿತ್ಸೆ ಇದೆಯೋ ಆ ಚಿಕಿತ್ಸೆನ ಪಡಿಲೇಬೇಕು. ಹೌದು. ಈಗ ಈ ಪ್ರಿವೆಂಟಬಲ್ ಕಂಡೀಷನ್ಸ್ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಪ್ರಿವೆಂಟಬಲ್ ಕಂಡೀಷನ್ಸ್ ಬಗ್ಗೆ ಅವ್ರು ತಿಳ್ಕೊಂಡ್ಬಿಟ್ರೆ ನಮ್ಮ ಜನ ಎಷ್ಟೋ ಹಿಯರಿಂಗ್ ಪ್ರಾಬ್ಲಮ್ಸ್ ನಾವು ಕಂಟ್ರೋಲ್ ಮಾಡ್ಬೋದು, ಹಿಯರಿಂಗ್ ಇಂಪೇರ್ಮೆಂಟ್ ಕಂಟ್ರೋಲ್ ಮಾಡ್ಬೋದು ಅನ್ಕೋತೀನಿ. ಇನ್ನೊಂದು ಕಾಲರ್ ಇದ್ದಾರೆ, ತಗೊಂಡ್ಬಿಡೋಣ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆಯಾ? ಹೇಳಿ. ಸ್ವಲ್ಪ ಗಟ್ಟಿಯಾಗಿ ಮಾತಾಡಿಮ್ಮ. கேக்குது, கொஞ்சம் ஜோரா பேசுறீங்களா? ஓகே. நான் எனக்கு வந்து ஒரு பையன் இருக்கிறான். இன்னும் கொஞ்சம் ஜோரா பேசுறீங்களா? கேட்க மாட்டேங்குதுங்க. கேக்குறீங்களா? இப்போ இன்னும் கொஞ்சம் ஜோரா பேசுங்க. ஹலோ, சொல்லுங்க. ஓகே ஓகே. எனக்கு 3 வயசுல பசங்க இருக்கிறாங்க மேம். சோ நான் வார்த்தைகள்லாம் அவன் புரிஞ்சுக்கிறான், ஏதாவது எடுத்துட்டு வரான். ஆனா அவன் பேசுறது ரொம்ப கம்மியா இருக்கு. அம்மா மட்டும் தான் சொல்றான், வேற எதுவுமே சொல்றது இல்ல. அப்பா கூட அப்பா அப்படின்னு ஒழுங்கா கரெக்டா சொல்றது இல்ல. வயசு எவ்வளோ? ஹலோ, வயசு 3 வயசு ஆகுதுங்க. இப்ப அவன் தூங்கிக்கிட்டு இருக்கப்பெல்லாம் ஏதாவது சவுண்ட் வந்தா எழுந்திரிச்சுக்கிறது அதெல்லாம் பண்றானா? இல்ல கேக்குறதுதான். போன் இப்ப வேற ஏதோ ரூம்ல இருக்கு, போன் ரிங்கிங் ஆகுது, இவன் போய் எடுத்துட்டு வரானா? எடுத்து தராங்க. ஓகே. இல்ல போன் வந்தாலும் தெரியுது, இல்ல டிவி போய்கிட்டே இருக்கு, ஏதாவது சாங் வந்தா பாக்குறது, வந்து ஓடி வந்து பாக்குறது, இல்ல ஏதாவது அட்வர்டைஸ்மெண்ட் வந்தா ஓடி வந்து பாக்குறது டிவிய, அதெல்லாம் பாக்குறான். ஸோ அப்பனா அவனுக்கு காது ரிலேட்டட் ப்ராப்ளம் வந்து இருக்கிற சான்சஸ் ரொம்ப கம்மி. ஏன்னா அவனுக்கு காது கேட்குற ப்ராப்ளம் இல்லை, பட் ஆனால் அவனுக்கு பேசுறது அவன் இன்னும் டிலேயா இருக்கான், கம்மியா இருக்கான். அவன் ஏஜுக்கு இப்போ 3 இயர்ஸ்ன்றப்ப அட்லீஸ்ட் அவன் சென்டென்சஸ்ல 2-3 சென்டென்சஸ்ல பேசணும். ஓகே, 2-3 சென்டென்ஸ்ல அவன் பேசணும். இன்னும் அவன் பேசாம கம்மியா இருக்கான், அவளோட ஏஜுக்கு அவன் கம்மியா இருக்கான். நாங்க வந்து இதுக்கு டீட்டெயிலா டெஸ்ட் பண்ணணும். அவனுக்கு இப்ப எத்தனை வேர்ட்ஸ் தெரியுது, என்னென்ன வேர்ட்ஸ் எல்லாம் புரிஞ்சுக்கிறான், அதை வந்து நாங்க டெஸ்ட் பண்ணாம வந்து என்ன ட்ரைனிங் கொடுக்கறதுன்னு எங்களுக்கு இப்ப சொல்ல முடியாது. ஓகே, சோ நீங்க ட்ரைனிங்க்கு இல்ல, நீங்க தமிழ்ல இருந்தாலும் நாங்க இங்க எங்களோட வெப்சைட் ஸ்பீச் அண்ட் ஹியரிங், ஆல் இந்தியா இன்ஸ்டிடியூட் ஆஃப் ஸ்பீச் அண்ட் ஹியரிங் வெப்சைட்டுக்கு போனீங்கன்னா அதுல வந்து டெஸ்ட் பண்றதுக்குன்னு ஆன்லைன்ல டெஸ்ட் பண்றதுக்கும் ஆப்ஷன்ஸ் இருக்கு. ஓகே, நீங்க ஆன்லைன்ல அப்பாயின்மெண்ட் எடுத்துட்டு டெஸ்ட் பண்ணீங்கன்னா அவனுக்கு என்ன லெவல் இருக்கு, அவனோட எவ்வளவு பேசுறான், அவனுக்கு எவ்வளவு புரிஞ்சுக்கிறான்ற லெவலை நாங்க ஏஜை கண்டுபிடிச்சிட்டு அதுக்கப்புறமா என்ன மாதிரி ட்ரைனிங் நீங்க கொடுக்கணுன்றதையும் நாங்க உங்களுக்கு சொல்லுவோம். ஆனா அவனுக்கு கண்டிப்பா இப்போதைக்கு ட்ரைனிங் தேவைப்படுது. ஏன்னா அவன் 3 இயர்ஸ் ஆகி இன்னும் இல்ல, இது ஃபீஸ் ஸ்ட்ரக்சர்லாம் ரொம்ப கம்மியா இருக்கும், உங்களுக்கு ரொம்ப மினிமல் தான் இருக்கும், நீங்க அதை பத்தி ஒரி பண்ண வேண்டாம். பட் இப்ப முக்கியமானது என்னன்னா அவன் 3 வருஷம் ஆச்சு இன்னும் பேசலன்றதுதான் முக்கியம். சரியா? சோ நீங்க இதுக்கு ட்ரைனிங் ஆக்சுவலா ரொம்ப வேகமா பண்ண ஆரம்பிக்கணும். ஸோ எவ்வளோ சீக்கிரம் முடியுமோ அவ்வளோ சீக்கிரம் நீங்க டெஸ்டிங்க்கு அப்பாயின்மெண்ட் எடுத்துக்கோங்க. எந்த ஊர்ல இருக்கீங்களோ நீங்க?
நாங்க திருநெல்வேலி மாவட்டத்துல இருக்கோம். திருநெல்வேலி. ஓகே. சரி, அங்கேயும் இங்க இங்க அட்ரஸ் கிடைக்கும் உங்களுக்கு, நாங்க கொடுப்போம். நீங்க காண்டாக்ட் பண்ணுங்க இங்க, சரிங்களா? www.aishmysore.com இல்ல .inல சரியா காண்டாக்ட் பண்ணிட்டு அப்புறமேட்டு நீங்க அங்க இவாலுவேஷன்ஸ் அப்புறம் ஸ்பீச் தெரப்பி எல்லாமே எடுக்கலாம். ஓகே. அந்த தெரப்பி வந்துட்டு கண்டினியூஸா எடுத்துட்டே இருக்கணும். ஆமா ஆமா, கண்டினியூஸா கொஞ்சம் அவனுக்கு சென்டென்ஸ் லெவல்ல அவனுக்கு பேசுற அளவுக்கு ட்ரைனிங் கொடுத்தீங்கன்னா அதுக்கப்புறம் நீங்க ஸ்கூலுக்கு சேர்த்துடலாம் அவனை. சரிங்க. சரி, ஆனா ட்ரைனிங் ரொம்ப முக்கியம், இப்போதைக்கு அவனுக்கு அவசியமாவும் இருக்கு. கண்டிப்பா டெஸ்டிங் பண்ணுங்க. ஓகே ஓகேங்க. சரி மேம், தேங்க்யூ ஸோ மச் ஃபார் காலிங். தேங்க்யூ. தேங்க்யூங்க. So I think we are now running short of time. So to wrap up the program, I would request Professor Raj Lakshmi as well as Dr. N. Devi to give us some take-home message, so that we can tell our viewers as well as our callers that how important hearing is, how we can take care and also prevent a condition like that. Madam, could you please say a few words? like for other health related conditions, we go by the saying prevention is better than cure. It also applies to hearing health also. So we should take care of our hearing. So everyone, if possible, should avoid putting all the sharp objects to ears, and also the hot oils into the ear, or taking wax themselves. All such things which can damage the ear or the eardrum should be prevented. And when there is a hearing loss, if the hearing loss is identified, then it is necessary that a audiologist is consulted and proper treatment regimen is taken, like whether it's a hearing aid or a surgery, that care and treatment has to be taken. And follow up is a very important thing. Once a hearing loss is identified, the follow up with the professional is very important. So that would be the important step for taking care of hearing. And the other important thing is exposure to loud noise. So as far as possible, one has to prevent himself or herself from exposure to loud music and loud noise, so that the inner ear and the hearing remains intact. So if Devi wants to add something. Yeah. As ma'am said, most of the causes, whatever we discussed, are all in a preventable state. Okay, except few, most of things can be avoided, because the sense organ of hearing, once if it is damaged, it is in most of the conditions it cannot be reversed. Okay, and these reversible conditions are all preventable. So it's like we just want to tell you that these are all preventable conditions. Please try to avoid it, avoid the causes of hearing loss. And parents' role is very important. Okay, because parents are the one who will first report whether my child is hearing or not. So we request the parents to keep a very high observation on their children's behavior regarding their listening skills, because if the parents observe and get back to us, we'll be able to rehabilitate them at an early stage, so that they can develop the speech and language in a normal way how the other children do. So prevent it as well as identify early also, if you are not able to prevent it. Correct. So that's our request. Yes, I think I agree with both of you, and I'm sure most of it all has been conveyed also to the public. But as I said, we were also live streaming, so we have a couple of questions. So since we are almost at the end of the program, what I would request is kindly go through the questions and give us more of your expert advice on the video. So I thank both Professor Raj Lakshmi as well as Dr. Devi for coming in and joining us for this live phone-in program. So thank you so much from us from this side. And at the same time, I would also like to tell all of you that we would be meeting back in fortnight like this again. Our next program will be on 22nd January 2021 at the same time. So I would request all of you to please join in the way you supported us now, and also
encourage others also to get in touch with us, so that we can take care of some of these conditions, especially when they are preventable, and also give them appropriate treatment strategies. Thank you so much. Shall I add? Yes. I think through this program, our one of the mission of reaching out to the unreached has been fulfilled, because we had calls from Kasargod, Kerala, Mumbai, and Nalveli. Tirunelveli. So I think our mission of reaching the unreached has been served through this program. I think we should continue. Okay, thank you so much, ma'am. I think we will get back and connect with you also on the FB Live questions that are already there, and your questions will be answered by our experts. Thank you once again for joining us. ಧನ್ಯವಾದ. Thank you. Namaskara.